ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಬೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನವೇ ಶ್ರೀಬನ್ ನಾರಾಯಣ ಮಹಾಲಕ್ಷ್ಮೀದೇವಿ ನಮಸ್ತತೆ. ಅರಿವಿಗೆ ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸು. ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನೋ ಅಭಿಮಾನಿ ದೇವರಿಗೆ ಗೊತ್ತು. ಇವತ್ತು 7ನೇ ತಾರೀಕು ತುಂಬ ಪವರ್ಫುಲ್ ಅಂತ ದಿನ. 7 and 1 ಕಾಂಬಿನೇಷನ್. ಈ ಎಕ್ಸ್ಟ್ರಾರ್ಡಿನರಿ ದಿನ. ಮೃಗಶಿರ ನಕ್ಷತ್ರ ಇನ್ನೂ ತುಂಬ ಬ್ಯೂಟಿಫುಲ್ ಅಂತ ದಿನ ಆಗುತ್ತೆ. ಮೃಗಶಿರ ನಕ್ಷತ್ರ ಬಂದು ಭಾಳ ಪವರ್ಫುಲ್ ಅಂತ ನಕ್ಷತ್ರ. ಹಾಗಾಗಿ ಸಖತ್ತು ವೈಬ್ರೇಷನ್ ನಕ್ಷತ್ರ ಇರುತ್ತೆ. ಮೃಗಶಿರ ನಕ್ಷತ್ರ ಬಂದು ಸಿಕ್ಕಾಬಟ್ಟೆ ರಾಜಯೋಗದ ನಕ್ಷತ್ರವನ್ನು ಕೊಡುತ್ತೆ. ಭಾಳ ವೈಬ್ರೇಷನ್, ತುಂಬ ಮುಟ್ಟಿದ್ದೆಲ್ಲವೂ ಕೂಡ ಸಕ್ಸಸ್ ಜಾಸ್ತಿ ಆಗುತ್ತೆ 100%. ಇವತ್ತು ಕಾಸ್ಟ್ಯೂಮ್ಸ್ ಅಂತ ಬಂದಾಗ ಆರೆಂಜ್ ತುಂಬ ಚೆನ್ನಾಗಿರುತ್ತೆ, ವೈಟ್ ತುಂಬ ಚೆನ್ನಾಗಿರುತ್ತೆ, ಮತ್ತು ಲೈಟ್ ರೆಡ್ ತುಂಬ ಚೆನ್ನಾಗಿರುತ್ತೆ. ಬ್ಲ್ಯಾಕ್ ಡೆಡ್ ಆಪೋಸಿಟ್ ಇವತ್ತು ಬಣ್ಣ. ಬ್ಲ್ಯಾಕ್ನ ಯಾರು ಕೂಡ ಯೂಸ್ ಮಾಡಬೇಡಿ. ಮೃಗಶಿರ ನಕ್ಷತ್ರದಲ್ಲಿ ಜಾಸ್ತಿ ಮದುವೆ ಆಗಬಾರ್ದು, ಮಕ್ಕಳಾಗಲ್ಲ ಜಾಸ್ತಿ. ಮೃಗಶಿರ ನಕ್ಷತ್ರದಲ್ಲಿ ಹುಡ್ತವ್ರಿಗೆ ಮಕ್ಕಳು ಆಗೋದು ಲೇಟ್. ಮದುವೆ ಆದಾಗ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ. ಇವಾಗ ಭಾಳ ವಿಶೇಷವಾಗಿ ಯಾರೆಲ್ಲ ಕರೆ ಮಾಡ್ತಾರೆ ನೋಡೋಣ. 100%. ಫೇಸ್ಬುಕ್ ಕೂಡ ಕೇಳಿ ಸರ್, ಇನ್ನೂ ಕೊಟ್ಟಿಲ್ಲ. ಓಂ ಬ್ರಹ್ಮದೇವಾಯ ನಮಃ. ಓಂ ಭದ್ರಕಾಳಿ ದೇವಿ ನಮಃ. ಭಾಳ ವಿಶೇಷವಾಗಿ ಹೋದ ವರ್ಷ 7ನೇ ತಾರೀಕು ಸಾಕಷ್ಟು ಪ್ರಾಬ್ಲಮ್ನಲ್ಲಿ ಕಷ್ಟ ಬಿದ್ದಿರಿ. ಈ ವರ್ಷ ತುಂಬ ಚೆನ್ನಾಗಿರ್ತದೆ. ಓಕೆ. ಹಲೋ ಹಲೋ, ನಮಸ್ಕಾರ. ಗುರುಗಳೇ ನಮಸ್ಕಾರ. ಗುರುಗಳೇ, ಅರಿವುದು ಚೆನ್ನಾಗಿ ಗುರುಗಳಿಗೆ ಚೆನ್ನಾಗಿದೆ. ನಂಬರ್ ಅಂದ್ರೆ ನೀವೊಂದು ನಂಬರ್ ಹೇಳ್ತಿರಂತ ಆಗುತ್ತೆ ಅಂತ ಹೇಳ್ತೀರಾ. ಅಭಿಮಾನಿ ದೇವ್ರುಗಳು ನಮಗೆ ಮಾತ್ರ ಗೊತ್ತು. ದೊಡ್ಡ ನಮಸ್ಕಾರ ಗುರುಗಳೇ. ನಮಸ್ಕಾರ. ನಾನು ನಿಮ್ಮ ಕುಟುಂಬಕ್ಕೆ, ನಿಮ್ಮ ಜನ್ಮಾಂತಕ್ಕೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಗುರು, ನಿಮ್ಮ ದಯೆಯಿಂದ ಚೆನ್ನಾಗಿದ್ದೀರಿ. ನೀವ್ ಹೇಗಿದ್ದೀರಾ ಗುರುಗಳೇ? ನಾನು ತುಂಬ ಚೆನ್ನಾಗಿದ್ದೀನಿ. ಮತ್ತೆ ನ್ಯೂಸ್ ಬಂದು ತುಂಬಾ ಖುಷಿ ಆಯ್ತು ಗುರುಗಳೇ. ತುಂಬಾ ದಿನ ಆಯ್ತು ನಿಮ್ಮನ್ ಬೇರೆ ನೋಡಿ. ಸೂಪರ್. ನಾನೇನು ಎಲ್ಲೂ ಮಾಡೋದು ಬೇಡ ಅಂತ ಸುಮ್ಮನಿದ್ದೆ. ಹಾ, ನಾನೇ ಒಂದು ಕಂಪ್ನಿ ಮಾಡೋಣ ಅಂತ ಇದ್ದೆ. ಅಂದರೆ ಎಲ್ಲರಿಗೂ ಕೆಲಸ ಕೊಡುತ್ತಾರೆ ಅಸ್ಟ್ರಾಲಜಿದು. ಓಕೆ. ಹಾಗಾಗಿ ಈ ತಿಂಗಳು ಕ್ಲಾಸ್ ಮಾಡ್ತಿದ್ದೀನಿ. ಆ ಕ್ಲಾಸಿಗೆ ಬಂದು ನೆಕ್ಸ್ಟ್ ಕಂಪ್ನಿ ಮಾಡಿದ್ರೆ ಯಾರು ಬೇಕಾದ್ರೂ ಜಾಯಿನ್ ಆಗ್ಬೋದು. ತುಂಬ ಜನಕ್ಕೆ ಕೆಲಸ ಕೊಡಬೇಕು ಅಂತಿದ್ದೀನಿ. ಅಂದರೆ ಎಲ್ಲ ಅವ್ರ ಮನೆಯಿಂದಲೇ ಅಸ್ಟ್ರಾಲಜಿ ಹೇಳಂತ ಕೊಡೋಣ ಅಂತ. ಓಕೆ, ಏನು ನಿಮ್ಮ ಪ್ರಶ್ನೆ ಏನು? ಗುರುಗಳೇ ಏನಿಲ್ಲ, ಇವಾಗ ನಾನು ಎರಡೇ ಪ್ರಶ್ನೆ ಇರೋದು. ಒಂದು ಮದುವೆದು ಮತ್ತೆ ಇನ್ನೊಂದು. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಗುರುಗಳೇ 1-3-1996 ಶುಕ್ರವಾರ ಬೆಳಿಗ್ಗೆ 10ರಿಂದ 11 ಒಳಗಡೆ ಗುರುಗಳೇ. 10 ರಿಂದ 11? ಹೌದು ಗುರುಗಳೇ. ಸರ್, ಲಗ್ನದಲ್ಲಿ ಶುಕ್ರ ಇದ್ದಾನೆ. ಹಾ, ಇದು ಭಾಳ ಬ್ಯೂಟಿಫುಲ್. ಯಾರನ್ನಾರು ಇಷ್ಟಪಟ್ಟು ಮದುವೆ ಆದರೂ ತುಂಬ ಚೆನ್ನಾಗಿರ್ತೀರ ಅಂತ ಹೇಳುತ್ತೆ. ಇಲ್ಲ ಯಾರನ್ನಾರು ಇಷ್ಟಪಟ್ಟು ಮದುವೆ ಆದರೂ ಚೆನ್ನಾಗಿರ್ತೀರಾ, ಓಕೆ. ಇಲ್ವಾ ಮದುವೆ ಆದ್ಮೇಲಾದ್ರು ಇಷ್ಟಪಡ್ತೀರ, ಎರಡರೊಳಗೆ ಒಂದು ಹೇಳುತ್ತೆ. 4ನೇ ಮನೇಲಿ ಚಂದ್ರ ಅಂದರೆ ತುಂಬ ರಾಜಯೋಗವನ್ನು ಕೊಡುತ್ತೆ ಅಂತ ಹೇಳುತ್ತೆ. ಚಂದ್ರ ಇಸ್ ಪವರ್ಫುಲ್ಲಾಗಿ ಸ್ವಂತ ಮಲಿದ್ದಾನೆ, ತುಂಬ ರಾಜಯೋಗವನ್ನು ಕೊಡ್ತಾನೆ. ಸೈಟು ಮನೆ ಏನಾರು ಇದೆಯಾ ನಿಮ್ಗೆ ಲೈಫಲ್ಲಿ? ಅದು ಇತ್ತು ಗುರುಗಳೇ. ಇವಾಗ ಮಾರಿದ್ದೀರಿ, ಒಂದೊಂದು ತಗೋಬೇಕಂತ ಓಡಾಡ್ತಾ ಇದ್ದೀರಿ. ರಿಜಿಸ್ಟ್ರೇಷನ್ ಪ್ರಾಬ್ಲಮ್ ಇಂದ ಬಿಟ್ಟಿದ್ದೀರಿ ಗುರುಗಳೇ. ಓಕೆ. ನಿಮ್ಮ ಕುಟುಂಬದಲ್ಲಿ ಯಾರಿಗಾರು ಹೆಲ್ತ್ ಪ್ರಾಬ್ಲಮಿಂದ ತಲೆನೋವು ಅನುಭವಿಸಿದಾರಾ? ಅದೇ ನಮ್ಮ ತಂದೆ ನೀವು ಹೇಳ್ದಂಗೆ ಅವ್ರಿಗೆ ಥ್ರೋಟ್ ಕ್ಯಾನ್ಸರ್, ಈಗ ಗಂಟ್ಲು ಕ್ಯಾನ್ಸರ್ ಆಗಿತ್ತು. ಅವ್ರು ತೀರ್ಕೊಂಡ್ರು 4 ವರ್ಷ ಮುಂಚೆ. ಅದನ್ನು ಹೇಳುತ್ತೆ ಶನಿ ಮತ್ತು ಕೇತು. ಇಡೀ ಆಲ್ ಓವರ್ ವರ್ಲ್ಡಲ್ಲಿ ನಾನು ಒಬ್ಬನೇ ಸಬ್ಜೆಕ್ಟ್ ತಂದ, ನಿಮಗೆ ಗೊತ್ತಿರ್ಬೋದಲ್ವಾ? ಹೌದು ಗುರುಗಳೇ, ಸೂಪರ್. ನೀವು ನಂಗೆ ಸ್ಟಾರ್ಟಿಂಗ್ ಹೇಳಿದ್ರಿ ನಮ್ಮ ತಂದೆಗೆ ಅದು 1 ವರ್ಷ ಮುಂಚೆನೇ ನೀವು ಹೇಳಿದ್ರಿ. ಅದಾದ್ಮೇಲೆ ಹಂಗೆ ಆಗಿತ್ತು ಕ್ಯಾನ್ಸರು. ಹೌದು, ಗಂಟ್ಲು ಕ್ಯಾನ್ಸರ್. ಹೌದು, ಯಾಕೆಂದರೆ ಶನಿ ಮತ್ತು ಕೇತು ಇರೋದ್ರಿಂದ ಹಂಗಾಗುತ್ತೆ. ಆಮೇಲೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾರು ಗೌರ್ಮೆಂಟ್ ಕೆಲಸ ಯೋಗ ಸಿಗುತ್ತೆ 100%. ಅದರಿಂದ ಒಂದು ಯೋಗ ಇದೆ. ಮತ್ತು ಬುಧ 10ನೇ ಮಲ್ಲಿದ್ದಾನೆ, ನೀವು ಸ್ವಂತ ಬಿಸ್ನೆಸ್ ಮಾಡಿ ಗಳಿಸ್ಬೋದು. ಮತ್ತು ಶನಿ 12ನೇ ಮಲ್ಲಿಂದ ನೀವು ಯಾವಾಗಲೂ ತುಂಬ ಜಾಗ್ರತೆಯಾಗಿ ಹ್ಯಾಂಡಲ್ ಮಾಡಬೇಕು. ಏನು ಹೇಳಿ? ತುಂಬಾ ಜಾಗ್ರತೆಯಿಂದ ಹ್ಯಾಂಡಲ್ ಮಾಡ್ಬೇಕು ಯಾವುದೇ ಆಗಲಿ. ನಿಮಗೆ ಬುಧ ಚೆನ್ನಾಗಿದ್ದಾನೆ, ಬುಧ ಸಖತ್ ಪವರ್ಫುಲ್ ಆಗಿದ್ದಾನೆ. ನಿಮ್ಗೆ ಏನಾಗುತ್ತೆ, ನಿಮ್ಮ ಮನೇಲಿ ನೀವು ಯಾವತ್ತೂ ಹುಳ್ಳಿಕಾಳು ಸಾರು ಊಟ ಮಾಡಬಾರ್ದು. ಏನು ಹೇಳಿ? ಹುಳ್ಳಿಕಾಳು ಸಾರು ಯಾವತ್ತೂ ಊಟ ಮಾಡಬಾರ್ದು. ಆಮೇಲೆ ನೀವು ಯಾವತ್ತೂ ಗಣಪತಿ ಟೆಂಪಲ್ ಕೈ ಮುಗಿಬಾರ್ದು. ಓಕೆ. ಏನು ಹೇಳಿ? ಗಣಪತಿ ಟೆಂಪಲ್ ನಾನು ಯಾವತ್ತೂ ಕೈ ಮುಗಿಬಾರ್ದು. ಆಮೇಲೆ ಯಾವತ್ತೂ ಕುದುರೆ ಫೋಟೋ ನಿಮ್ಮ ಮನೇಲಿ ಇರಬಾರ್ದು. ಕುದುರೆ ಇರಬಾರ್ದು. ಆಮೇಲೆ ಯಾವತ್ತೂ ಕೂಡ ಹುಳ್ಳಿಕಾಳನ್ನ ನಿಮ್ಮ ಮನೇಲಿ ತಿನ್ನಬಾರ್ದು. ನೀನು ಲೈಫಲ್ಲೇ ತಿನ್ನಬಾರ್ದು. ಓಕೆ ಗುರುಗಳೇ. ಅದೇ ಥರ ನೀನು ಯಾವತ್ತೂ ಶನೇಶ್ವರನ ಟೆಂಪಲ್ಗೆ ಹೋಗಬಾರ್ದು. ತುಂಬ ಜಾಸ್ತಿ ಯಾವತ್ತೂ ಅಪರೂಪಕ್ಕೆ ಹೋಗೋಣ, ಭಾಳ ಹೋಗಬಾರ್ದು. ಶನೇಶ್ವರ ಟೆಂಪಲ್ ಬೇಡ. ಆಯ್ತು ಗುರುಗಳೇ. ಇವೆರಡು ಆಮೇಲೆ ನಿಮ್ಮ ಮನೇಲಿ ಯಾವತ್ತೂ ಎಳ್ಳಿಡಬಾರ್ದು.
ಎಳ್ಳು ಯಾವುದೇ ಆಗ್ಲಿ ಎಳ್ಳು ಬೇಡ, ಬಿಳಿದು ಕಪ್ಪುದು ಯಾವ್ದು ಬೇಡ. ಯಾವುದೂ ಬೇಡ, ಎಳ್ಳಿಡಬಾರ್ದು. ಹಾ. ಆಮೇಲೆ ನೀವು ಯಾವತ್ತು ಕಪ್ಪು ಮಣ್ಣನ್ನು ಮುಟ್ಟಬಾರ್ದು. ಕಪ್ಪು ಮಣ್ಣು ಕೂಡ ನಾನು ಮುಟ್ಬಾರ್ದು. ಕಪ್ಪು ಅಂದರೆ ಎರೆ ಮಣ್ಣು ಬರುತ್ತೆ, ಕೇಳಿದ್ದೀರಾ? ಹೌದೌದು, ಗೊತ್ತಿದ್ರಲ್ಲಿ ಊರ್ ಕಡೆ ಎಲ್ಲ ಹೋದಾಗಿರುತ್ತೆ. ಎರೆ ಮಣ್ಣು ಕೂಡ ಮುಟ್ಟಬಾರ್ದು. ಆಮೇಲೆ ನೀನು ಯಾವತ್ತು ಕಪ್ಪು ಬಟ್ಟೆ ಹಾಕಬಾರ್ದು. ಹಾ, ಹಾಕಲ್ಲ ಗುರುಗಳೇ. ಕಪ್ಪು ಬಟ್ಟೆ ಹಾಕಬಾರ್ದು. ಯಾವತ್ತು ಕೂಡ ನೀನು ಒಂಥರ ಈ ಹಾವಿನ ಬಣ್ಣದ ಬಟ್ಟೆ ಹಾಕಬಾರ್ದು. ಅಂದ್ರೆ ಇದು ಗೋಧಿ ಬಣ್ಣ ಬರುತ್ತಲ್ಲ ಅದಲ್ಲ ಗುರುಗಳೇ? ಗೋಧಿ ಬಣ್ಣ, ಸಣ್ಣ ಸಣ್ಣ ಬಾಕ್ಸ್ ಬಣ್ಣ ಬಟ್ಟೆಗಳು, ಒಂದು ಬಾಕ್ಸಲ್ಲಿ ಒಂದು ಬಣ್ಣ, ಇನ್ನೊಂದು ಬಾಕ್ಸ್ ಹಿಂಗೆಲ್ಲ ಹಾಕ್ಬಾರ್ದು. ಅದೊಂಥರ ಹೆಂಗೆ ಅಂದರೆ ಈ ಕೊಳಕುಮಂಡಲ, ಉರುಮಂಡಲ, ಹೆಬ್ಬಾವು ಇವೆಲ್ಲ ನೋಡಿದಿರಲ್ಲ, ಹೌದೌದು ಗುರುಗಳೇ. ನಾವು ಊರ ಕಡೆ ನಾವು ನೋಡಿದ್ವಿ. ಇದನ್ನು ಯಾವತ್ತೂ ಬಳಸಬಾರ್ದು. ಇದು ಬಳಸ್ತಿದ್ರೆ ನೀನು ತುಂಬ ಸ್ಲೋನ ಕಾಣ್ತೀಯ. ನೀನು ಎಲ್ಲರೂ ದೇವ್ರ ಪ್ರಸಾದಕ್ಕೆ ಹೋದಾಗ ಪುಳಿಯೋಗರೆ ಕೊಟ್ಬಿಡ್ತಾರೆ, ಹಾ. ಅವಾಗ ನೀನು ಅದು ಮುಟ್ಟಂಗಿಲ್ಲ, ಸುಮ್ಮನೆ ಬರಬೇಕು. ನಿನ್ನ ದೇಹಕ್ಕೆ ಅದು ಸೇರ್ತಾ ಇದ್ರೆ ನಿನ್ನನ್ನು ಅಟ್ಯಾಕ್ ಮಾಡುತ್ತೆ. ಹೆಂಗೆ ನಿಮ್ಮ ತಂದೆ ಕ್ಯಾನ್ಸರಿಂದ ಸತ್ತೋದ್ರು ಹಂಗೆ ನೀನು ಸತ್ತೋಗ್ಬಿಡ್ಬೇಕಾಗತ್ತೆ. ಏನು ಹೇಳೋ? ಓಕೆ ಓಕೆ. ನಾನು ಸುತ್ತೋಗ್ಬೇಕಾ ಇದನ್ನೆಲ್ಲ ಜಾಸ್ತಿ ಮುಟ್ಟುತ್ತಾ ಇದ್ರೆ ಅಥವಾ ಹಾಕಿದ್ರೆ? ನಾನು ನೆನ್ನೆ ಒಂದು ಪಾಯಿಂಟ್ಸ್ ಹೇಳಿದೆ, ನೆನಪಿದೆಯಾ? ನೆನ್ನೆ ನೋಡಿದ್ರೆ ನೀವು? ನೆನ್ನೆ ನೋಡಿಲ್ಲ ಗುರುಗಳೇ, ನಾನು ಈಚೆ ಇದ್ದೆ. ಅದನ್ನ ನೆನ್ನೆ ಇವು ಫೇಸ್ಬುಕ್ಕಲ್ಲಿ ನೋಡಿ, ರಾಜ್ ನ್ಯೂಸ್ ಫೇಸ್ಬುಕ್ಕಲ್ಲಿ, ಆರ್ಯವರ್ಧನ್ ಫೇಸ್ಬುಕ್ಕಲ್ಲಿ ನೋಡಿ. ತುಂಬ ಈ ನಡುವೆ ಮುಂಚೆ ಎಲ್ಲ ಟೆಂಪಲ್ಲು ಖಾಲಿ ಇರೋವು, ನಿಮ್ಗೆ ನೆನಪಿದೆಯಲ್ವಾ? ಹೌದೌದು, ತುಂಬಾ ಚೆನ್ನಾಗಿತ್ತು. ಎಲ್ಲ ಖಾಲಿ ಇರೋವು ಹಾ. ಮನೆ. ಈಗೇನಾಯಿತು, ಜನಕ್ಕೊಂದು ಪರಿಹಾರ ಹೇಳಬೇಕು ಟಿ ವಿಲಿ ಬಂದ ತಕ್ಷಣ. ಏನು ಹೇಳಿ? ಹೌದೌದು, ಇದೊಂದು ನಿಜ ಆಗಿದೆ. ಇರೋದಿದ್ದಂಗೆ ಹೇಳೋಕ್ಕೆ ಯಾರಿಗೂ ಬರೋಕ್ಕಲ್ಲ. ಅವ್ನು ನಾನು ನಿನ್ಗೆ ಹೇಳ್ದೆ, ಇವಾಗ ಇರೋದಿದ್ದಂಗೆ ಹೇಳ್ದೆ, ಹೌದು. ಹಿಂಗೆ ಹೇಳೋಕ್ಕೆ ಯಾರಿಗೂ ಬರಲ್ಲ. ಆಗಲ್ಲ ಗುರುಗಳೇ. ಇಲ್ಲಿಂದ ಎದ್ದೋಗ್ಬೇಕಾದ್ರೆ ಒಂದು ಸಣ್ಣ ಪರಿಹಾರ ಹೇಳಿ ಕಳಿಸ್ಬಿಡ್ಬೇಕು ಅವ್ರಿಗೆ. ಏನು ಹೇಳಿ? ಅಷ್ಟೇ, ಒಂದು ಸಣ್ಣ ಇದೊಂದು ಹೇಳ್ಬಿಟ್ಟು ಕಳ್ಸ್ಬಿಡ್ಬೇಕು. ಅವ್ರಿಗೆ ಏನಂದರೆ ಅಲ್ಲಿಗೆ ಹೋಗು ಒಳ್ಳೇದಾಗುತ್ತೆ ಅಂತ. ಅಲ್ಲಿ ದೇವಸ್ಥಾನ ಪೂಜೆ ಮಾಡೋನು ಎದುರುಗಡೆ ಹೂ ಮಾಡೋನೇ ರೌಡಿ ಆಗಿರ್ತಾನೆ. ಹಾ, ನಿಜ ನಿಜ. ಏನು ಹೇಳಿ? ನಿಜ ಗುರುಗಳೇ, ನೀವು ಹೇಳಿ ನಿಜ. ಎದುರುಗಡೆ ಹೂ ಮಾರೋನು ಭಗವಂತನ ಸ್ಥಳ ಆಶೀರ್ವಾದ ಬರ್ತೈತೆ, ನಾನು ಒಳ್ಳೆ ಬುದ್ಧಿ ಬರ್ಬೇಕು ತಾನೆ? ಹೌದು. ಬರೋದೇ ಇಲ್ಲ ಅವನಿಗೆ ಬರೋಕ್ಕಲ್ಲ, ನಮಗೆಲ್ಲಿಂದ ಬರುತ್ತೆ? ಎಲ್ಲ ನಮ್ಮ ಜಾತಕದಿಂದ ಬರುತ್ತೆ. ಇತ್ತೀಚೆಗೆ ಏನಾಯಿತು, ನಾವು ಟಿ ವಿಲಿ ರಾವ್ಗಾಲ್ ದಿವಸ ದೇವಸ್ಥಾನಕ್ಕೆ ಹೋಗಿ, ಅಮಾವಾಸ್ಯ ದೇವಸ್ಥಾನಕ್ಕೆ ಹೋಗಿ ಅಂತೀವಿ. ಅಲ್ಲಿ ಹೋಗೋರೆಲ್ಲ ಯಾರು? ಫುಲ್ ನೆಗೆಟಿವ್ ಇರೋ ಜನಗಳು ಹೋಗ್ತಾರೆ. ಅಂದರೆ ಪ್ರಪಂಚದಲ್ಲಿ ಅವರಿಗೆ ಇರೋಷ್ಟು ಕಷ್ಟ ಯಾರಿಗೂ ಇನ್ಯಾರಿಗೂ ಬಂದೇ ಇರಕ್ಕಲ್ಲ. ನಿಜ ನಿಜ ಗುರುಗಳೇ. ಇವರೆಲ್ಲರೂ ಒಟ್ಟಿಗೆ ಹೋಗಿ ಸೇರಿರೋದು ಗೊತ್ತಾದ ಪುರಪ್ ನಗರ ಆಗುತ್ತೆ. ನಿಜ ನಿಜ. ಜನಕ್ಕೆ ಗೊತ್ತಿಲ್ಲ. ರಾಹುಗಾಲದಲ್ಲಿ ನಿಮ್ಮನೇಲಿ ನೀವು ಪೂಜೆ ಮಾಡಬೇಕು, ಅಮಾವಾಸ್ಯೆ ಅಂದರೆ ನಿಮ್ಮನೇಲಿ ನೀವು ಪೂಜೆ ಮಾಡಬೇಕು, ದೇವಸ್ಥಾನ ಬೇಕಾಗಿಲ್ಲ. ಹೌದು. ಇವಾಗ ಏನಾಯ್ತು ಗೊತ್ತಾ, ಟಿ ವಿಲಿ ಹೇಳಿ ನಾರ್ಮಲ್ ಗ್ರಾಮ ದೇವತೆಗಳೆಲ್ಲ ಇವು ದೇಶದ ದೇವರಾಗ್ಬಿಟ್ಟವೆ. ಏನು ಹೇಳಿ? ಹೌದು ಹೌದು ಹೌದು, ತುಂಬಾ ಪ್ರಚಾರ ಪಡ್ಕೊಂಡು ಅದು ಒಂಥರ ನೀವು ಹೇಳ್ದಂಗೆ ದೇಶ ದೇವಸ್ಥಾನಗಳಾಗಿದೆ. ದೇಶದ ದೇವಸ್ಥಾನಗಳಾಗ್ಬಿಟ್ಟವೆ, ಅವು ಕೂಡ ಪ್ಯಾನ್ ಇಂಡಿಯಾ ಆಗ್ಬಿಟ್ಟವೆ. ನಿಜ ನಿಜ ಗುರುಗಳೇ. ಏನು ಹೇಳಿ? ಅದು ಕೂಡ ಪ್ಯಾನ್ ಇಂಡಿಯಾ ಟೆಂಪಲ್ಗಳಾಗ್ಬಿಟ್ಟಿದೆ. ಪ್ಯಾನ್ ಇಂಡಿಯಾ ಟೆಂಪಲ್ ಆಗ್ಬಿಟ್ಟವೆ. ನಿಮ್ಗೆ ಅರ್ಥ ಇದೆ ಸರ್? ಗೊತ್ತಾಯ್ತು ಗುರುಗಳೇ, ಗೊತ್ತಾಯ್ತು ನೀವು ಹೇಳ್ದಂಗೆ. ಇದನ್ನು ನಾನು ಮಾಡೋಂಥದ್ದಾಗ್ಬಿಟ್ಟಿದೆ ಸರ್. ಇವತ್ತರೆಗೂ ಸರ್ ನಾನು ಹೇಳ್ತೀನಿ ಕೇಳಿ, ನಾನು ಎಲ್ಲೂ ಜಾಸ್ತಿ ನಾನು ಬರೀ ನವಗ್ರಹ ಬಿಟ್ಟರೆ ಯಾವ್ದಾರು ಟೆಂಪಲ್ಗೆ ಹೋಗೋದು ನೀವು ನೋಡಿದ್ರಾ? ಇಲ್ಲ ಇಲ್ಲ, ನಿಮ್ ಪ್ರತಿ ನವಗ್ರಹ ಇಲ್ಲ ಅಂದ್ರೆ ಭದ್ರಕಾಳಿ ಅಮ್ಮ ಟೆಂಪಲ್ ಅಷ್ಟೇ ನವಗ್ರಹಕ್ಕೆ ಹೋಗ್ತೀನಿ. ಯಾಕಂದ್ರೆ ನಮ್ಮ ಗ್ರಹಗಳು ನಮ್ಮ ಲೈಫಲ್ಲಿ ಬಂದು ಹೋಗೋದು. ಏನು ಹೇಳೋ? ಹೌದು. ಜನ ಏನಾಯ್ತು ಗೊತ್ತಾ, ಗೊತ್ತಿಲ್ದಲೇ ಅಮಾವಾಸ್ಯೆ ಶುಕ್ರವಾರ ದಿವಸ ರಾಹುಗಾಲದಲ್ಲಿ ಹೋಗೋದು, ಶುಕ್ರವಾರ ದಿವಸ ರಾಹುಗಾಲದಲ್ಲಿ ಹೋಗೋದು, ಇದೆಲ್ಲ ಅಲ್ಲ. ನಾನು ರಾಹುಗಾಲದಲ್ಲಿ ನಿಮ್ಮನೇಲಿ ನೀವು ಪೂಜೆ ಮಾಡಿ ಓಕೆ ಸರ್. ಅಲ್ಲೆಲ್ಲೋ ಆಟ ಹಿಡ್ಕೊ ಹೋಗ್ತೀರಾ, ಅದೇನೋ ಆಫೀಸಿಗೆ ಕದ್ದು ಹೋಗ್ತೀರಾ, ಆಫೀಸಿಗೆ ಸುಳ್ಳು ಹೇಳಿ ಹೋಗ್ತೀರಾ, ಇದೆಲ್ಲ ಮಾಡಿ ಅಲ್ಲಿ ಹೋಗಿ 3-3.5 ಅವರ್ ಟೈಮ್ ಪಾಸ್ ಮಾಡೋ ಬದಲು ನಿಮ್ಮ ಮನೇಲೇ ನೀವು 3.5 ಅವರ್ ಕೆಲಸ ಮಾಡಿ, 3.5 ಅವರ್ ದೇವ್ರ ಪೂಜೆ ಮಾಡಿ. ಹೌದು. ಆ ಆಟದ ದುಡ್ಡು, ಆ ಪೆಟ್ರೋಲ್ ದುಡ್ಡು, ಆ ರೋಡಲ್ಲಿ ಹೋಗ್ಬೇಕಾರೆ ಬೋಳಿ ಮಗನೇ ಅತ್ತೆ ಹೋಗೋ ಇತ್ಲೆ ಹೋಗೋ ಲೇಟ್ ಆಯಿತು ಅಂತಾರೆ. ಏನು ಹೇಳಿ? ನಿಜ ನಿಜ. ಅವರು ಇನ್ನೊಬ್ರು ಬೈಕೊಳ್ಳೋಂಥದ್ದು. ಆ ಶಾಪಗಳೆಲ್ಲ ಯಾಕೆ ಬೇಕು? ನಿಜ ನಿಜ. ನಿಮ್ಗೆ ಅರ್ಥ ಆಯ್ತಾ ಸರ್? ಗೊತ್ತಾಯ್ತು ಗುರುಗಳೇ, ನೀವು ಫಾಲೋ ಮಾಡ್ತೀವಿ, ಚೆನ್ನಾಗಿ ಗೊತ್ತಿದೆ. ನನಗೆ ಗೊತ್ತಿರೋದು ನೀವು ಇದನ್ನು ಮಾಡಿ. ಇದನ್ನು ನಾನು ಈ ಸರಿ ಹೊಸ ಕಾನ್ಸೆಪ್ಟ್ ತಗೊಬಂದಿರೋದೇನು ಗೊತ್ತಾ? ನಿಮ್ಮ ಜಾತಕದಲ್ಲಿ ಯಾವ ಗ್ರಹ ಆಗಲ್ಲ, ಆ ಗ್ರಹವನ್ನು ನೀವು ಯೂಸ್ ಮಾಡಿದರೆ ಅದು ನಿಮ್ಮನ್ನು ಹಾಳು ಮಾಡುತ್ತೆ. ಏನು ಹೇಳಿ? ನಿಮಗೆ ಗೊತ್ತಾ? ಅಲ್ಲ, ನೀವು ಹೇಳ್ತಾರೆ ಗೊತ್ತಾಗ್ತಿದೆ ಗುರುಗಳೇ. ಇವಾಗ ಇದು ಹೊಸ ಸಬ್ಜೆಕ್ಟು. ಓಕೆ. ನನಗೆ ನೋಡಿ, ನನಗೆ ರಾಹು ಗ್ರಹ ಆಗಲ್ಲ. ಏನು ಹೇಳಿ? ರಾಹು ಗ್ರಹ ಆಗಲ್ಲ ನಿಮಗೆ? ನನಗೆ ರಾಹು ಗ್ರಹ ನಂಗೆ ಪೊಲ್ಟಿ ಹೊಡ್ರು ಆಗಲ್ಲ. ಹೌದು. ನನ್ನ ಯಾವತ್ತಾರು ಸಾಯಿಸಿದ್ರೆ ಅವನೇ ನಾನು ಸಾಯಿಸೋದು. ಓಕೆ ಓಕೆ. ನಾನು ಮೂಲ ಟೆಂಪಲ್ ರಾಹು ಟೆಂಪಲ್ ಇದೆಯಲ್ಲ, ಅಲ್ಲಿ ಹೇಳಿದ್ದೀನಿ ಅವತ್ತು. ಒಂದ್ಸಲ ಗರ್ಭಗುಡಿ ಎಲ್ಲ ಇದ್ಲಲ್ಲ, ನಾನು ಹೆಂಗೋ ಪುರೋಹಿತರಿಗೆ ಹೇಳಿ ಏನೋ ಒಂದು ಮಾಡ್ಕೊಂಡು, ಆಮೇಲೆ ಬಹಳ ವಿಶೇಷವಾಗಿ ಒಳಗಡೆ ಗರ್ಭಗುಡಿಗೆ ಹೋಗಿ ಕಿಸ್ ಮಾಡಿದ್ದೀನಿ ರಾಹು ವಿಗ್ರಹಕ್ಕೆ. ರಾಹು ಗ್ರಹ ಮೂಲ ವಿಗ್ರಹಕ್ಕೆ ಕೆನ್ನೆ ಕಿಸ್ ಮಾಡ್ಬಿಟ್ಟು ಮುತ್ತು ಕೊಟ್ಬಿಟ್ಟು ಹೇಳಿದೆ,
ಹಾ ನೀನೇ ನನ್ನ ಸಾಯಿಸೋದು, ತುಂಬ ಕಾಟ ಕೊಟ್ಟೆಲ್ಲ ಸಾಯಿಸ್ಬೇಡ, ನಿಧಾನಕ್ಕೆ ಸಾಯಿಸು. ಓಕೆ. ಏನು ಹೇಳು? ತುಂಬಾ ಕಾಟ ಕೊಟ್ಟು ಸಾಯಿಸ್ಬೇಡ, ನಿಧಾನಕ್ಕೆ ಸಾಯಿಸ್ತೀರಾ. ಸಾಯಿಸು, ನೀನೇ ನನ್ನ ಲೈಫಲ್ಲಿ ಸಾಯಿಸೋದು. ನಂಗೆ ಗೊತ್ತು 9 ಗ್ರಹದಲ್ಲಿ ನಾನು ಮುಟ್ಟಲ್ಲ ನೀನೇ ಅಂತ. ಹಾ ಹಾ. ಅದೇ ಥರ ಗುರುಗ್ರಹನೂ ಕೂಡ ನನ್ನ ಲೈಫಲ್ಲಿ ತುಂಬ ಡಿಸ್ಟರ್ಬ್ ಮಾಡ್ತಾನೆ. ಗುರುಗ್ರಹ. ನನಗೆ 11ನೇನಾಗಿ 8ನೇನಾಗಿ ಲಗ್ನಕ್ಕೆ ಬಂದರೂ ಅವ್ನು ನನ್ನ ಡಿಸ್ಟರ್ಬ್ ಮಾಡ್ತಾನೆ. ಓಕೆ. ಏನು ಹೇಳಿ? 11ನೇದಾಗಿ 8ನೇದಾಗಿ ಬಂದು ನಿಮ್ಗೆ ಡಿಸ್ಟರ್ಬ್ ಮಾಡ್ತಾನೆ ಅಂಥವನು. ಓಕೆ ಓಕೆ. ನನ್ನ ಲೈಫಲ್ಲಿ ನನಗೆ ಏನೇನು ಕೆಟ್ಟವ್ರು ಮಾಡುತ್ತೆ ಅದೆಲ್ಲ ಅಬ್ಸರ್ವ್ ಮಾಡಿರ್ತೀನಿ. ಹಾ ಹಾ. ಹಾಗಾಗಿ ನಾನು ಅತಿ ಹೆಚ್ಚು ಭಾಳ ವಿಶೇಷವಾಗಿ ಯಾವಾಗಲೂ ಎಣ್ಣೆ ಪದಾರ್ಥ ಮತ್ತು ಉದ್ದಿನ ವಡೆ, ಉದ್ದಿನ ಇದೆಲ್ಲ ನಾವು ತಿನ್ನೋಕೆ ಹೋಗ್ಬಾರ್ದು. ಹೋಗ್ಬಾರ್ದು. ಆಮೇಲೆ ನನಗೆ ಬೇಕು ಅಂತ ಏನಾಯಿತು, ಇಷ್ಟಿಲ್ಲಿ ಮೊನ್ನೆ ಸ್ಟೋನ್ ಮರನು ಈ ರಾಹು ಗ್ರಹದ ಕಲ್ಲುಗಳನ್ನ 1 kg ಅರ್ಧ kg 3 kg ತಂದುಬಿಟ್ಟಿದ್ದ. ಓಕೆ. ಸರ್ ಇದು ಯಾವತ್ತೂ ನನ್ನ ಲೈಫಲ್ಲಿ ಸಿಗಲ್ಲ. ಹಾ. ಇದೇ ನನ್ನ ಸಾಯಿಸಿದ್ದು, ಇದನ್ನ ಯಾಕಲ ತಂದಿಡ್ತೇನೆ ನನ್ನ ಆಫೀಸಿಗೆ ಅಂದ ತಂದವನ್ನ. ಓಕೆ ಓಕೆ. ಸರ್ ತಂದು ಇಟ್ಟಿದ್ದ ತಕ್ಷಣನೇ ಹಾ. ದಗ ಉರಿತೈತೆ ನಮ್ಮ ಆಫೀಸಲ್ಲಿ. ನಾನು ಹೇಳಿದೆ ಅವನಿಗೆ, ನೋಡು ಆಮೇಲೆ ಒಂದು ಸ್ಟಾಪ್ ಜಗಳಾಡ್ತಾವ್ರೆ, ಅಯ್ಯೋ ಫಸ್ಟ್ ಎತ್ಕೆ ಓಡ್ಲ, ಇದನ್ನ ಇಟ್ಕೋಬೇಡ ಅಂದೆ ನಾನು. ಏನು ಹೇಳಿ? ಇದನ್ನ ಎತ್ಕೊಂಡು ಫಸ್ಟ್ ಹೋಗು, ನನ್ನ ಮನೇಲೆ ಹೇಳಿದೆ ಇದನ್ನ ಯಾಕೆ ತಗೊಬಂದಿದ್ದು, ನಮಗೆ ಆಗದಿರೋ ಗ್ರಹನ ನೀನು ಹೆಂಗಿರುತ್ತೆ ಗೊತ್ತಾ, ಮೈ ತುಂಬ ಒಡಬೇಕೆಂದು ಯಾವುದೋ ಕಲಾಸಿ ಪಳ್ಳಿಗೆ ಹೂ ತರಕ್ಕೆ ಹೋದಂಗಿರುತ್ತೆ ಮಲ್ಲಿಗೆ ಒಂದು ಮಳವನ. ನಿಜ ನಿಜ ಅಲ್ವಾ? ನಿಜ ನಿಜ ಗುರುಗಳೇ, ನಿಜ. ನಿನ್ನ ಲೈಫಲ್ಲಿ ಇದನ್ನು ನಾನು ಹಿಂಗೆ ಹೇಳ್ತಾ ಇದ್ದೀನಿ ಅಂತ ನೀವು ತಪ್ಪು ತಿಳ್ಕೊಬೇಡ. ಜನ ಏನಪ್ಪ ಗಣಪತಿ ದೇವಸ್ಥಾನಕ್ಕೆ ಹೋಗ್ಬೇಡಿ ಅಂತಾರೆ ಅಂತ, ಅವೆಲ್ಲ ಸ್ವಾಮಿ. ಇಲ್ಲ ನಿಜ. ಇಲ್ಲಿ ಗ್ರಹಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಕೇತು ಗ್ರಹಕ್ಕೆ ಹೋಲಿಕೆ ಮಾಡ್ತಾರೆ ಗಣಪತಿನ. ನೀನು ಯಾವಾಗಲೂ ಆಗದೇ ಇರೋ ನೋಡಿ, ಎಷ್ಟೇ ಆಗದೇ ಇದ್ದವ್ರಿಗೆ ಎಷ್ಟು ಹೆಲ್ಪ್ ಮಾಡ್ರೆ ಅವ್ರು ಅಷ್ಟೇ ಅಲ್ಲೇ ಇರ್ತಾರೆ. ಅಲ್ಲೇ ಇರ್ತಾರೆ. ನಿಜ ನಿಜ. ಅದರಿಂದ ಏನಾದ್ರು ಉದ್ಧಾರ ಅಂತ ಬದುಕನಿಗೆ ಕೊಟ್ಟರೆ ಅವನು ಬದುಕಾರಿರ್ತಾನೆ. ಅವನ ಹೆಸರು ಹೇಳ್ತಾನೆ 4 ಜನಕ್ಕೆ. ಹೌದು ಗುರುಗಳೇ, ನಿಜ ನಿಜ. ಏನು ಮಾಡ್ತಿದ್ದೇನೆ ಗೊತ್ತಾ, ಕದ್ದು ಇಸ್ಕೊತಾನೆ. ಏನಾರು ಹೇಳ್ಬಿಟ್ರೆ ಇಲ್ಲಿ ಕೊಡ್ತೀಯಾ, ಅಲ್ಲಿ ಹೇಳ್ತೀಯಾ, ಯಾಕೆ ಕೊಡ್ಬೇಕಾಗಿತ್ತು, ಇಸ್ಕೋಬೇಕಾರೆ ನೀವು ಏನು ತಿಂತಿರ್ತಾರೆ ಕಣೆ. ಏನು ಹೇಳಿ? ನಿಜ ಗುರುಗಳೇ, ನಿಜ. ಅವಾಗ ಮಾತ್ರ ಹಿಂಗೆ ನೆಕ್ಕೆತ್ತಾರೆ, ನಮ್ಮಪ್ಪ ಕೊಡ್ಲಾ ನಮ್ಮಪ್ಪ ಅಂತ. ತಿಂದಾದ್ಮೇಲೆ ಅವ್ರಿಗೆ ಹೇಳಿದ್ಯಾ, ಇವ್ರಿಗೆ ಹೇಳಿದ್ಯಾ, ಹೋಗಿ ಅವ್ರ ಹತ್ರ ಇಸ್ಕೋಗೋದು ಅಂತಾರೆ ದುಡ್ಡನ್ನು. ಯಾರು ದುಡ್ಡು ಕೊಟ್ಟಿರ್ತಾರಲ್ಲ ಹೌದು ಹೌದು. ಅವ್ರಿಗೆ ಹೇಳಿದ್ಯಾ, ಇವ್ರಿಗೆ ಹೇಳಿದ್ಯಾ, ಅವ್ರ ಹತ್ರ ಹೋಗಿ ಇಸ್ಕೋಗು. ನಿನಗೆ ಮಾನ ಮರ್ಯಾದೆ ಮುಚ್ಕೊಂಡು ಕೊಡ್ಲಾ ಅನ್ಬೇಕು ಅವಾಗ. ಏನು ಹೇಳಿ? ಹೌದು ಗುರುಗಳೇ. ಹೋಗನು ಕೊಡ್ದಿರೋ ಸಂಕಟಕ್ಕೆ ಇವೆಲ್ಲ ನಾಟಕಗಳು ಅವೆಲ್ಲ ಆಡೋದು. ಏನು ಹೇಳಿ? ಹೌದು ಗುರುಗಳೇ, ನೀವು ಹೇಳಿದ ನಿಜ. ಅದೇ ಮಾನ ಮರ್ಯಾದೆ ಇದ್ದವನು ಏನು ಮಾಡ್ತಾನೆ ಗೊತ್ತಾ, ನೀನು ಅವ್ರಿಗೆ ಹೇಳಿದ್ದೆ ತಾಳ ನಿನ್ನ ದುಡ್ಡು ಎತ್ತಿ ಹೋಗ ಅಂತಾನೆ. ಹೌದು, ಕರೆಕ್ಟ್ ಅಲ್ವಾ? ಹೌದು ಗುರುಗಳೇ. ನಿನ್ನ ಜಾಗದಲ್ಲಿ ಶುಕ್ರ ಗ್ರಹ ಬಲವಾಗಿದ್ದಾನೆ. ಓಕೆ. ನಾನು ಅತಿ ಹೆಚ್ಚು ಯಾವ ದೇವನ ಫಾಲೋ ಮಾಡಬೇಕು ಗುರುಗಳೇ? ಗ್ರಹನ? ಶುಕ್ರ ಗ್ರಹನ ಆರಾಧನೆ ಮಾಡು, ಗುರುಗ್ರಹನ ಆರಾಧನೆ ಮಾಡು. ಹಾ, ಶುಕ್ರ ಗುರು. ಭಾಳ ವೈಬ್ರೇಷನ್ ಗ್ರಹ ಆಗುತ್ತೆ, ಹಾ. ತುಂಬ ದೊಡ್ಡ ಸಕ್ಸಸ್. ನಿಂಗೆ ಬುಧ ತುಂಬ ಚೆನ್ನಾಗಿರೋದ್ರಿಂದನೇ, ಬುಧ ಈ ಲಗ್ನಕ್ಕೆ ಅಷ್ಟು ಒಳ್ಳೇದು ಮಾಡಲ್ಲ, 10ನೇ ಮಲ್ಲಿದ್ದಾನೆ. ಓಕೆ. ನಾನು ಒಂದು 4-5 ಕಲ್ಲು ಕೊಡ್ತೀನಿ ತಂದೆ ನಿಮ್ಮ ಮನೇಲಿಡು, ಸಖತ್ ಬಿಸ್ನೆಸ್ ಮಾಡ್ಬೋದು. ನೀನು ಯಾವಾಗಲಾರು ಬಂದಿಸ್ಕೋಗು. ಸರಿ ಗುರುಗಳೇ, ಸದ್ಯಕ್ಕೆ ಇವಾಗ ಅದೇ ಮದುವೆ ವಿಷಯಕ್ಕೆ ಮತ್ತೆ ಮನೆಗೆ ಯಾವ ತರ ಮಾಡ್ಬೇಕು ಗುರುಗಳೇ? ಸರ್, ಮದುವೆ ವಿಷಯಕ್ಕೆ ಒಂದು 3 ಕಲ್ಲು ಕೊಡ್ತೀನಿ. ಹಾ. ಅದನ್ನು ನಿನ್ನ ರೂಮಲ್ಲಿಡು, ಇಮಿಡಿಯೇಟ್ಲಿ ಆಗುತ್ತೆ. ಹಾ. ನಿನ್ನ ಟೈಮ್ ತುಂಬ ಕೆಟ್ಟು ಕೆರಡ್ದಿದೆ. ಹಾ. ಕಟಕರ ಪುನರ್ವಸು ನಕ್ಷತ್ರ, ಗುರು ನಕ್ಷತ್ರ. ಹಾ. ಈ ಗುರು ನಕ್ಷತ್ರದವ್ರಿಗೆ ಯಾವಾಗಲೂ ಮ್ಯಾರೇಜ್ ಚೆನ್ನಾಗಿರಲ್ಲ. ಪುನರ್ವಸು ನಕ್ಷತ್ರದವ್ರಿಗೆ ಏನು ಹೇಳಿ? ಮ್ಯಾರೇಜ್ ಲೈಫ್ ಚೆನ್ನಾಗಿರಲ್ಲ. ರಾಮನಿಗೆ ಚೆನ್ನಾಗಿಲ್ಲ, ನೀನು ಹೆಂಗೆ ಇದ್ಬಿಡ್ತೀಯಾ? ಹೌದು, ನಿಜ ನಿಜ. ದೇವ್ರ ಕೈಲೇನೆ ಅಳ್ಳಾಡೋಗ್ಬಿಟ್ಟವ್ರು. ಏನು ಹೇಳಿ? ದೇವರೇ ಇದು ಮಾಡಿದ್ರು. ನೀನು ಭಾಳ ಕಿಸ್ಬಿಡ್ತೀಯಾ? ಆಗಲ್ಲ ಆಗಲ್ಲ ಅಲ್ವಾ? ನಿಜ ಗುರುಗಳೇ, ಆಗಲ್ಲ. ಪುನರ್ವಸು ನಕ್ಷತ್ರ ಇದೆಯಲ್ಲ, ಹಾ. ಜಗತ್ತಲ್ಲಿ ಪುನರ್ವಸು ನಕ್ಷತ್ರ, ಈ ಚಿತ್ತ ನಕ್ಷತ್ರ, ಇವರೆಲ್ಲ ಗಂಡ ಹೆಂಡ್ತಿರು ಚೆನ್ನಾಗಿ ಇಷ್ಟಿಲ್ಲಿ ಚರಿತ್ರನೇ ಇಲ್ಲ. ಏನು ಹೇಳಿ? ಚರಿತ್ರೆನೇ ಇಲ್ಲ, ಅದು ಚೆನ್ನಾಗಿರೋದು. ಏನು ಹೇಳಿ? ಯಾವ ನಕ್ಷತ್ರ ಹೇಳು? ಪುನರ್ವಸು ಮತ್ತೆ ಚಿತ್ತ ನಕ್ಷತ್ರ. ಚಿತ್ತ ನಕ್ಷತ್ರ ವಿಚಿತ್ರವಾಗಿ ಆಡ್ತಾರೆ ಅವರು. ಹಾ ಹಾ. ನೀನು ಪುನರ್ವಸು ನಕ್ಷತ್ರ, ನೀನೇನು ಏನೂ ಮಾಡಲ್ಲ. ಹಾ. ಆದರೆ ನಿನ್ನ ಕರ್ಮಕ್ಕೆ ಮ್ಯಾರೇಜ್ ಲೈಫಲ್ಲಿ ನೆಮ್ಮದಿರಲ್ಲ. ಅಂದರೆ ನಿನ್ನ ಲೈಫಲ್ಲಿ ಸಪ್ತಮಾಧಿಪತಿ ಲಗ್ನದಲ್ಲಿದ್ದಾರೆ, ಚೆನ್ನಾಗಿದ್ದಾರೆ. ಹಾ. ಆದರೆ ನಿನಗೆ ಹಿಂದ್ಗಡೆನೆ ಶನಿ ಮತ್ತು ಕೇತು, ನಿಂಗೆ ಲಗ್ನ ನೋಡಕ್ಕೆ ಬರುತ್ತಾ? ನೀವು ಹೇಳ್ಕೊಡ್ತೀರಿ ಸ್ವಲ್ಪ ಬರುತ್ತೆ. ನೀನು ಹಿಂದ್ಗಡೆನೆ ಶನಿ ಮತ್ತು ಕೇತು ಇದ್ದಾನೆ. ಓಕೆ. ಅವನು ನೆಟ್ಟು ಗುಮ್ತ ಕೂತವನೆ. ಏನು ಹೇಳಿ? ನಿನಗೆ ಬ್ಯಾಕಲ್ಲೇ ಆಗ್ತಾ ಕೂತವನೆ. ಏನು ಹೇಳಿ? ಹಿಂದ್ಗಡೆನೇ ಇದ್ದಾನೆ. ಹಿಂಗೆ ತಿರುಗಿ ನೋಡ್ರೆ ಹೊಡಿತಾ ಇರ್ತಾರೆ ಕೆಪ್ಪಲಕ್ಕೆ. ಏನು ಹೇಳು?
ತಪಾಲಿಗೆ ಹಂಗೆ ಹೊಡಿತಾ ಇರ್ತಾನೆ. ಇಬ್ಬರು ಪಾಪಗ್ರಹಗಳು ವ್ಯಯ ಸ್ಥಾನದಲ್ಲಿದ್ದಾರೆ. ಅದು ನಿಮಗೆ 10th ಲಾರ್ಡ್ 11th ಲಾರ್ಡ್ ಅಧಿಪತಿ ವ್ಯಯ ಸ್ಥಾನದಲ್ಲಿದ್ದಾರೆ. ಓಕೆ ಅದರಿಂದ ನಿನ್ನ ತುಂಬ ಅಟ್ಯಾಕ್ ಮಾಡ್ತಾರೆ. ಓಕೆ ಶನಿ ಕೇತು ಒಟ್ಟಿಗೆ ಇದ್ದು ನಿಮ್ಮ ಅಪ್ಪನ ನೋಡ್ತಾರೆ. 9ನೇ ಮನೆ ಶನಿ ನೋಡ್ತಾರೆ. ನಿನ್ನ ಲಗ್ನಕ್ಕೆ 9ನೇ ಮನೆ. ಶನಿ ನೋಡಿದಿಂದಲೇ ನಿಮ್ಮ ಅಪ್ಪ ಕೆಟ್ಟೋಗಿದ್ದು, ಕಾಯಿಲೆ ಬಿದ್ದಿದ್ದು. ಹೌದು. ನಿನ್ನ ಲಗ್ನಕ್ಕೆ 9ನೇ ಮನೆ, ಶನಿಗೆ ಅದು 10ನೇ ಮನೆ. ಅರ್ಥ ಆಯ್ತಲ್ವಾ? ಓಕೆ ಗೊತ್ತಾಯ್ತು ಗುರುಗಳೇ. ಇವತ್ತು ಆಸ್ಟ್ರೋಟಾಕಲ್ಲಿ ಬೆಳಗ್ಗೆ ಬರ್ಬೇಕಾದ್ರೆ ಒಂದು ಹುಡುಗಿ ಜಾತಕ ಹೇಳಿದೆ. ಎಸ್ 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 ಅಂತ ಇದ್ಲ ಹುಡುಗಿ. ಪಾಪ ಆಸ್ಟ್ರೋಟಾಕಲ್ಲಿ 27 ನಿಮಿಷನ ಮಾತಾಡ್ತು. ನಮ್ಮ ಡ್ರೈವರ್ ಕೇಳಿದೆ, ಹೆಂಗ್ಲ ಹೇಳಿದೆ ಅಂದೆ. ಏನು ಹುಡುಗಿ ಎಲ್ಲ ಎಸ್ ಎಸ್ ಅದೇ ಇದ್ದೆ ಅಂದ ಅವನು. ನಿಜ ನೀವು ಹೇಳಿದಕ್ಕೆಲ್ಲ ಹೂ ಅನ್ಲೇ ಅನ್ಬೇಕು, ಹೂ ಅನ್ನಕ್ ಆಗಲ್ಲ, ಅಷ್ಟು ಪ್ರಾಂಪ್ಟ್ ಆಗಿರುತ್ತೆ ನಿಮ್ಮ ಉತ್ತರ. ಇಡೀ ವರ್ಲ್ಡಲ್ಲಿ ಇದು ಒಂದೇ ಮಾಸ್ಟರ್ ಪೀಸ್ ಅಸ್ಟ್ರಾಲಜಿಲಿ ಹುಟ್ಟಿರೋದು. ನನ್ನ ತಲೆ ಕೂದಲಿತ್ತು ಏನು ಹೇಳಿ, ನಾನು ಹೇಳ್ಬೇಕಾದ್ರೆ ತಲೆ ಕೆಡಿಸ್ಕೊಂಡು ಇಲ್ಲಿವರೆಗೂ ಹೋಗಿದ್ದೆ. ಓಕೆ, ಒಳ್ಳೇದಾಗಲಿ, ನೀನು ಚೆನ್ನಾಗಿರು. ನಾನು ಹೇಳೋಂಥ ಕಲ್ತವನ್ನ ಮನೇಲಿಡು. ಈ ವರ್ಷ ಈ ತಿಂಗಳು ಕ್ಲಾಸಿಗೆ ಬಂದು ಜಾಯ್ನ್ ಆಗು. ಒಳ್ಳೇದಾಗಲಿ. ರಾಜು ಕರೆ ಮಾಡಿದ್ದಕ್ಕೆ ನಿಮ್ಮ ಕುಟುಂಬ ಚೆನ್ನಾಗಿರಲಿ. ನೆಕ್ಸ್ಟ್ ಕರೆ ಯಾರಿಗಿದೆ ನೋಡೋಣ. 100% ಜಾತಕ ಏನು ಹೇಳುತ್ತೆ, ಜಾತಕದಲ್ಲಿ ಇರೋಂಥ ಗ್ರಹಗಳು ಪಾಯಿಂಟ್ಸ್ನೆಲ್ಲ ರೇಂಜ್ ಮಾಡ್ತೀನಿ. ಹಲೋ ನಮಸ್ಕಾರ ಸರ್, ಎಲ್ಲಿಂದ ಕರೆ ಮಾಡಿದ್ರಾ? ಬಳ್ಳಾರಿ ಸರ್. ಬಳ್ಳಾರಿ, ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ಓಕೆ, ಮನೇಲಿ ಟಿಫನ್ ಏನು ಮಾಡಿದ್ದಾರೆ? ಸರ್ ಉಪ್ಮಾ ಮಾಡಿದ್ದಾರೆ ಸರ್. ಒಬ್ಬಿಟ್ಟಿಗೇನು ಕಾಫಿ ಮಾಡಿರಾ? ಸರ್. ಓಕೆ, ಯಾರ ಬಗ್ಗೆ ಕೇಳ್ತೀರಾ? ನನ್ನ ಬಗ್ಗೆನೇ ಕೇಳಬೇಕಿತ್ತು ಸರ್. ಕೊಡಿ ಡೇಟ್ ಆಫ್ ಬರ್ತು. ಸರ್ 25/4 25/4 1984 ಸರ್. 1984 ಸರ್. ಏನು ನಿಮ್ಮ ಟೈಮು? 12:15 ಸರ್ PM. ಕ್ಲಾಸಿಗೆ ಬರ್ತಾಯಿದ್ರಾ ಈ ತಿಂಗಳು? ಇಲ್ಲ ಸರ್, ಬಂದಿಲ್ಲ ಸರ್. ನಾನು ಫಸ್ಟ್ ಟೈಮ್ ಸರ್ ಕಾಲ್ ಸಿಕ್ಕಿರೋದು. ಗೊತ್ತಾಯ್ತು. ಕ್ಲಾಸು ಬರ್ತಾ ನಿಮ್ಮ ಮನೇಲಿ ರಾಜ್ ನ್ಯೂಸ್ ಬರ್ತಾ ಇದೆಯಾ? ಬರ್ತಾಯಿದೆ ಸರ್. ಓಕೆ, ನಿಮ್ಮದು ಕೇಬಲಾ ಇಲ್ಲ ಯಾವುದು, ಟಾಟಾ ಸ್ಕೈಯಾ? ಕೇಬಲ್ ಸರ್. ಕೇಬಲ್ ಯಾವುದು? ಇಲ್ಲಿ ಸರ್ ಲೋಕಲ್ ಸರ್. ಸರ್, ಏನು ನಿಮ್ಮ ಪ್ರಶ್ನೆ ಏನು ಸರ್ ಗುರುಗಳೇ? ನಮ್ಮ ಕಡೆನೇ ನಮ್ಮ ಬಗ್ಗೆನೇ ಕೇಳಬೇಕಿತ್ತು ಸರ್. ಅದು ಏನು ನಿಮ್ಮ ಪ್ರಶ್ನೆ? ನಮ್ಮ ಜಾತಕ ಹೆಂಗಿದೆ ಅಂತ ಕೇಳೋಣ. ಅದನ್ನೇ ನಾನು ಕೇಳಿದೆ, ಏನು ನಿಮ್ಮ ಪ್ರಶ್ನೆ ಅಂತ. ನಿಮ್ಮ ಜಾತಕ ಒಂದು 50,000 ಕೊಡುವಂತೈತೆ, ಕೊಡ್ತೀರಾ? ಹಾಂ ಸರ್. ನಿಮ್ಮ ಜಾತಕ ಹೇಳ್ತೈತೆ ಆರ್ಯವರ್ಧನ್ ಅವ್ರ ಅಕೌಂಟಿಂದ 50,000 ರೂಪಾಯಿ ದುಡ್ಡು ಇಸ್ಕೊಂತ ಹೇಳುತ್ತೆ, ಕೊಡ್ತೀರಾ? ನೀವೇ ತಾನು ಹೇಳಿದ್ದು ನಮ್ಮ ಜಾತಕ ಏನು ಹೇಳ್ತೀನಿ ಅಂತ. ಇಲ್ಲ, ಅವ್ರ ಹತ್ರ ನಮ್ಮ ಆಫೀಸ್ ನಂಬರ್ ಹೋಗ್ತೈತೆ, ಒಂದು 50,000 ಹಾಕಿ ನೋಡೋಣ. ನೋಡಿ ಹೆಂಗೆ ಸೈಲೆಂಟ್ ಆಗುತ್ತೆ ವಾಯ್ಸ್. ನಿಮ್ಮ ಜಾತಕದಲ್ಲಿ ಏನು ಪ್ರಶ್ನೆ ಬೇಕು ಅಂತ ಕೇಳಿದೆ. ಏನು ಹೇಳಿ? ಅದನ್ನು ಹಂಗೆ ಅನ್ಬಾರ್ದು. ಏನು ನಡೆಯೋದು ಅಂದರೆ ಹೋಗಿ ಸತ್ತೋಗಿ ಸರ್ ಅಂತ ಸತ್ತೋಗ್ತೀರಾ? ಏನು ಪಾಯಿಂಟ್ಸು ನಿಮ್ಗೆ ಇವಾಗ ಏನಾಗ್ತೈತೆ, ಏನಾಗಬೇಕು ಅಂದ್ರೆ ಅದನ್ನೇ ಭಾಗ ನೋಡ್ಬೋದು. ಇಲ್ಲಿ 1000 ಹೇಳುತ್ತೆ ಸರ್ ಸಬ್ಜೆಕ್ಟು. ಒಂದು ನಾವು ಲೇಔಟ್ ಮಾಡ್ತೀವಿ ಅಂದರೆ ಒಂದು 1000 ಸೈಟ್ ಇರ್ತವೆ, 100 ಇರ್ತವೆ, ಎಲ್ಲನೂ ಕೊಡಿ ಅನ್ನೋಕ್ಕಾಗತ್ತಾ? ಸರ್, ಯಾವ್ದಾದ್ರು ಒಂದು ಕಾರ್ನರ್ ಸೈಟ್ ತಗೋತೀರ, ನಾರ್ಮಲ್ ಸೈಟ್ ತಗೋತೀವಿ. ಏನು ನಿಮ್ಮ ಪ್ರಶ್ನೆಗಳು ಏನು ಕೇಳಿದ್ರೆ ರಪ್ಪರಪ್ಪನ ಉತ್ತರ ಕೊಡ್ತೀನಿ. ಏನು ನಿಮ್ಮ ಪ್ರಶ್ನೆ? ಸರ್ ಏನು ಸರ್, ನಮ್ದು ಜಾತಕದ ಬಗ್ಗೆನೇ ಕೇಳಬೇಕು ಸರ್. ಹೆಂಗಿದೆ ಏನು ಮುಂದೆ ನಾನು ಒಂದು ಬೇರೆ ವಿಚಾರದಲ್ಲಿ ಹೆಂಗೆ ಮುಂದೆ ಹರಿಯೋದು ಅಂತೇಳಿ ಅದ್ರ ಬಗ್ಗೆ ಕೇಳೋಣ ಕೊಡಬೇಕು ಸರ್. ಓಕೆ ಸರ್, ನೋಡಿ ಸರ್, ನಿಮ್ಮದು 1984 ಇಸ್ವಿಲಿ ಹುಟ್ಟಿದ್ದೀರಾ? ಹೌದು ಸರ್. 84ನೇ ಇಸ್ವಿಲಿ ಹುಟ್ಟಿದ್ರೆ ಕಿಡ್ನಿ ಫೇಲ್ಯೂರ್ಗಳು, ಇಂಥ ಕಾಯಿಲೆಗಳು ಜಾಸ್ತಿ ತೊಂದರೆಗಳಾಗಿ ಕ್ಲೈಮ್ಯಾಕ್ಸಲ್ಲಿ ಒಂದು 3 ತಿಂಗಳು ಆಸ್ಪತ್ರೆಯಲ್ಲಿದ್ದು ಡೆತ್ ಆಗ್ತೀರಂತ ಹೇಳುತ್ತೆ. ಏನು ಹೇಳಿ? ಅದೇ ಸರ್. ಏನು ಹೇಳಿದೆ ಹೇಳಿ, ರಿಪೀಟ್ ಮಾಡಿ. ಇದು ಸರ್ ಕಿಡ್ನಿ ಸಮಸ್ಯೆ ಆ ಥರದ್ದು. ಇದು ಇಯರಲ್ಲಿ ಹುಟ್ಟಿರೋದಕ್ಕೆ. ಜಯಲಲಿತಾ ಕೂಡ 48ನೇ ಇಸ್ವಿ. ಇಡೀ ಇಂಡಿಯಾದಲ್ಲಿ ಯಾರು ಡಾಕ್ಟ್ರು ಹಾಸ್ಪಿಟ್ಲ್ ಅವ್ರ ಮನೆ ಮುಂದೆ ಕಟ್ಕೋಬೋದಾಗಿತ್ತು, ಅವ್ರು ಹಾಸ್ಪಿಟ್ಲ ಸತ್ತೋದ್ರು. ಮೊನ್ನೆ ಆಸ್ಟ್ರೇಲಿಯಾ ಮೇಲೆ ಎಲ್ಲರೂ ಇಂಡಿಯಾದವ್ರು ಎಲ್ಲರೂ ವಿರಾಟ್ ಕೊಹ್ಲಿ 100 ಮಾಡ್ತಾರಂತ ಕಾಯ್ತಿದ್ರಲ್ವಾ? ಎಷ್ಟು ರನ್ನಿಗೆ ಔಟ್ ಆದ ಹೇಳಿ? ಸರ್ 84 ಸರ್. ಇನ್ನೊಂದು 16 ರನ್ ಏನು ಬೇಕಾಯ್ತು ಅಷ್ಟೇ. 84 ರನ್ನಿಗೆ ಎಷ್ಟು ಹೇಳಿ? ಹೌದು ಸರ್, 84 ರನ್ನಿಗೆ ಔಟ್ ಆದ. 84 ಬಂದರೆ ವಿಕೆಟ್ ಬೀಳುತ್ತೆ ಅಂತ ಹೇಳ್ತೇನೆ ನಾನು ಯಾವಾಗಲೂ. ಹೌದು ಸರ್. ನಿಮಗೂ ಅಷ್ಟೇ ವಿಕೆಟ್ ಬಿದ್ದುಬಿಡ್ತೀರಾ ಅಂತ ಹೇಳುತ್ತೆ. ಹೌದು. 4ನೇ ಮೇಲೆ ಶನಿ, ಕುಜ ಮತ್ತು ಕೇತು ಗ್ರಹ ಇದ್ದಾನೆ. ಲಗ್ನಾಧಿಪತಿ 8ನೇ ಮೇಲೆ ಇದ್ದಾನೆ. ನಿಮ್ಮ ಲೈಫಲ್ಲಿ ಯಾವ್ದಾರು ಒಂದು ಅಫೇರ್ ಇಟ್ಕೊಂಡಿದ್ದೀರಾ? ಇಲ್ಲ ಸರ್, ಅಂಥವೆಲ್ಲ ಏನಿಲ್ಲ ಸರ್. ಇವತ್ತರೆಗೂ ಒಂದು ಮುತ್ತು ಕೊಟ್ಟಿಲ್ವಾ? ಇಲ್ಲ ಸರ್. ಸರಿ, ನಿಮ್ಮ ಇಷ್ಟ ಆದಂಗಾರೆ. ಇಲ್ಲ ಸರ್, ಅಂಥವೆಲ್ಲ ಏನಿಲ್ಲ. ಗೌರ್ಮೆಂಟ್ ಕೆಲಸ ನಿಮ್ಮ ಕುಟುಂಬದಲ್ಲಿ ಯಾರು ಇದ್ದಾರಾ? ರಾಜಕಾರಣದಲ್ಲಿ ಯಾರು ಇದ್ದಾರಾ? ನೀವಿದ್ದೀರಾ? ನಾವು ಇಲ್ಲ ಸರ್, ಯಾರಿಲ್ಲ ಸರ್. ನನಗೆ ಭಾಳ ಖುಷಿ ಆಯ್ತು ಸರ್. ನಾನು ನೇರವಾಗಿ ನಿಮ್ಮ ಹತ್ರ ಸರ್ ಮಾತಾಡ್ತಾ ಇರೋದು.
ಇಲ್ಲ, ನಮ್ಮ ಅಸ್ಟೆಂಟ್ ಮಾತಾಡ್ತಾವನೆ. ಹಾಂ ಸರಿ ಸರ್. ನಮ್ಮ ಅಸ್ಟೆಂಟ್ ಡೆಡ್ಲಿ ಅಂತ ಅವನ ಹೆಸರು, ಪೆಟ್ ನೇಮು. ಏನು ಹೇಳಿ? ಸರ್ ಏನು ಸರ್ ಬೆಳಗ್ಗೆ ನಮಗೆ ಗುಮ್ತಾ ಇದ್ರಾ? ಟಿ ಇಲ್ಲ ವಿ ಸರ್, ನೋಡಿದೆ ಆ ಥರ ಅಂತ ಹೇಳ್ತೀರಾ? ಈ ನಾನು ಹೆಂಗೆ ಸರ್ ಇದು ಚಂದಮ್ಮನ ತೋರಿಸ್ತಿದ್ರೆ ಬೆಳಗ್ಗೆಲೆಯಾ? ಅದು ಭಾಳ ಅದೃಷ್ಟ ಅಂತ. ಅಲ್ಲ, ಈ ಉಲ್ಟು ಹೇಳೋದೆಲ್ಲ ಅದೃಷ್ಟನ ಸರ್? ಅಲ್ಲಲ್ಲ, ನಾವೇ ಹೇಳ್ತಾ ಇದ್ದೀರ ಅಂತ ಇದ್ರಲ್ಲ, ಲಗ್ನಾಧಿಪತಿ ಕುಂಭರಾಶಿ ತುಂಬ ರಾಜಯೋಗ ಅಂತ ಇದೆ. ಇದನ್ನ ನಿಮ್ಮ ರಾಜಯೋಗ. ಹಾಗಾಗಿ ತುಂಬ ರಾಜಯೋಗ ಅಂತ ಹೇಳ್ತೈತೆ. ಭಾಳ ವಿಪರೀತ ರಾಜಯೋಗದ ಜಾತಕ ನಿಮ್ಮದು. ಏನು ಹೇಳಿ? ವಿಪರೀತ ರಾಜಯೋಗ ಜಾತಕ. ವಿಪರೀತ ರಾಜಯೋಗ ಜಾತಕ, ಪ್ರಾಮಿಸ್ ರಾಜಯೋಗ ಜಾತಕ. 2021ರಿಂದ 2037 ಕಟಕ ಲಗ್ನಕ್ಕೇನು ಶನಿ ಉಚ್ಚ ಶನಿ, ಕಾರು ಬೈಕು ತಗೊಂಡಿದೆ. ಆಮೇಲೆ ಒಂದು ಉಚ್ಚ ಗ್ರಹ ನೋಡಿದ್ರೆ ಭಿಕ್ಷೆ ಬಿಡಬೇಕಾಗತ್ತೆ. ಏನು ಹೇಳಿ? ಯಾವ ಸರ್? ಒಂದು ಉಚ್ಚ ಗ್ರಹ ನೋಡಿದ್ರೆ ಭಿಕ್ಷೆ ಬಿಡಬೇಕು. ನಿಮ್ಮ ಜಾಗದಲ್ಲಿ ಪ್ರಾಪರ್ಟಿ, ಆಸ್ತಿ, ಅಂತಸ್ತು ಎಲ್ಲ ಪಿತ್ರಾಯಿತಾಸ್ತಿ ಏನಾದ್ರು ಇತ್ತಾ? ಇಲ್ಲ ಸರ್, ಏನಿಲ್ಲ ಸರ್. ಹಂಗಾರೆ ಭಿಕ್ಷೆ ಬೇಡ್ತಾ ಇದ್ರಾ? ಹೌದು ಸರ್, ಸುಮ್ಮನೆ ದುಡಿತಾ ಇದ್ವಿ ಅಷ್ಟೇ ಸರ್, ಏನು ಉಪಯೋಗ ಇಲ್ಲ. ಜನ ಹಂಗಾಗ್ಬಿಟ್ಟಿದೆ. ಅದನ್ನು ಏನು ದುಡಿತಾ ಇದ್ರಾ? ಒಂದು ಮೈನಿಂಗಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅದೇ ನೋಡಿ, ಮ್ಯಾನೇಜರ್ ಆಗಿದ್ರ ಅಂದರೆ ಒಳ್ಳೆ ಪೋಸ್ಟಲ್ಲಿ ಇದ್ರು. ಶನಿ ಮತ್ತು ಅದು ಒಂದು ಅದರಲ್ಲಿ ಮೈನಿಂಗ್ ಆಗ್ತಾರೆ ಅಂದ್ರೆ ಒಂದು ಸಣ್ಣ ಮಟ್ಟದಲ್ಲಿ ಒಂದು ಪೋಸ್ಟ್ ಸರ್. ಇಲ್ಲೇನಾಗುತ್ತೆ, ಸೂರ್ಯ ಶನಿ ಒಬ್ಬರನ್ನೊಬ್ಬರು ನೋಡ್ತಾವ್ರೆ. ಹಾಂ ಸರ್. ಇಬ್ಬರು ಹುಚ್ಚಿನಾಗಿದ್ದಾರೆ. ಹಾಂ ಸರ್. ಒಬ್ಬರನ್ನೊಬ್ಬರು ನೋಡಬಾರ್ದು. ನಿಮ್ಮ ಜಾತಕ ತುಂಬ ಚೆನ್ನಾಗಿದ್ರು ಕೂಡ ಒಂದು ಶನಿ ಹುಚ್ಚಿನಾಗಿ, ಸೂರ್ಯನು ಹುಚ್ಚಿನಾಗಿದ್ದಾನೆ. ಹಾಂ ಸರ್. ಹಂಗೆ ಒಂದು ಗ್ರಹ ಹುಚ್ಚಿನಾಗಿ ನೋಡಬಾರ್ದು. ಏನು ಹೇಳಿ? ಹಾಂ ಸರ್, ಒಂದು ಗ್ರಹ ಅಂದ್ರೆ ಹುಚ್ಚಿನಾಗಿ ನೋಡ್ಬೋದು. ಅದು 2021ರಿಂದ 2037 ಆದಮೇಲೆ ನಿಮ್ಮ ಲೈಫಲ್ಲಿ ಚೆನ್ನಾಗಿರ್ತೀರ. 37 ಮಟನೂ ಅಷ್ಟೇ ಸರ್ ನಮ್ಮ ಜೀವನ. 37 ತನಕ ಹಿಂಗೆ ಇರುತ್ತೆ. ಇದಕ್ಕೆ ಪರಿಹಾರಗಳನ್ನ ಕಲ್ತಾಂದು ಇಡ್ಬೋದು. ನಮ್ಮ ಸಂಸ್ಥೆ ನಂಬರ್ಗೆ ಫೋನ್ ಮಾಡಿ, ಹಾಂ ಸರ್. 9663112266 ಕರೆ ಮಾಡಿ ನಮ್ಮ ಸಂಸ್ಥೆಗೆ ಬರ್ರಿ. ಹೆಚ್ಚಿನ ಮಾಹಿತಿಗಾಗಿ ಮತ್ತೆ ನಮ್ಮ ಸಂಪರ್ಕಿಸ್ಬೋದು. ನೀವು ನಮ್ಮ ಆಫೀಸಿಗೆ ಬಂದು ಜ್ಯೋತಿಷ ಕೇಳ್ಬೋದು. ಒಳ್ಳೆಯದಲ್ಲ ಸರ್. ಸರ್ ಸಾಕಷ್ಟು ಜನ ಕರೆ ಮಾಡ್ತಾಯಿದ್ದಾರೆ, ಕರೆಗೆ ಉತ್ತರ ಕೊಡ್ತಾಯಿದ್ದೀನಿ. ನನ್ನ ಆಫೀಸ್ ಖಂಡಿತ ಕೂಡ ಮಕ್ಕಳ ಗುಡ್ಡ ಹತ್ರ ಇರುತ್ತೆ. ನನ್ನ ಆಫೀಸಿಗೆ ನೀವು ಕೂಡ ಬರ್ಬೋದು. ಮತ್ತು ನನ್ನ ಸ್ಟಾಫ್ ಇದಕ್ಕೆ ಕರೆ ಮಾಡ್ಬೋದು, ನೀವು ಫೋನಲ್ಲಿ ಮಾತಾಡ್ಬೋದು. ಮತ್ತು ಇದಲ್ದಲೇ ನಾನು ಆಸ್ಟ್ರೋಟಾಕಲ್ಲಿ ಕೂಡ ನಾನು ಸಿಗ್ತೀನಿ. ಯಾವಾಗಲಾದ್ರು ನೀವು ಆಸ್ಟ್ರೋಟಾಕಲ್ಲಿ ನಾನು ಯಾವಾಗಲಾದ್ರು ಸಿಗ್ತೀನಿ, ಕರೆ ಮಾಡ್ಬೋದು. ಈಗ ಲೈವ್ ಮುಗಿದ್ಮೇಲೆ ಆಸ್ಟ್ರೋಟಾಕಲ್ಲಿ ನೀವು ನಾನು ಆನ್ ಮಾಡ್ತೀನಿ, ನನ್ನ ಜೊತೆ ನೀವು ಮಾತಾಡ್ಬೋದು. ಲೈವ್ ಮುಗಿದಿದ ತಕ್ಷಣ 9 ಗಂಟೆಗೆ ಆಸ್ಟ್ರೋಟಾಕಲ್ಲೂ ಕೂಡ ನೀವು ಫೋನ್ ಮಾಡ್ಬೋದು. ಆಸ್ಟ್ರೋಟಾಕಲ್ಲಿ ಹೋಗ್ಬಿಟ್ಟು ನನ್ನ ಫೋಟೋ ಇರುತ್ತೆ, ನೀವು ನನ್ನ ಹೆಸರನ್ನ ಮೀತನ್ ಅಂತ ಇರುತ್ತೆ, ಅದರಲ್ಲಿ ಮೀತನ್ ಅಂತ ನನ್ನ ಹೆಸರಿರುತ್ತೆ. ಆಸ್ಟ್ರೋಟಾಕಲ್ಲಿ ಮೀತನ್ ಅಂತ ಕೊಟ್ಟಿರ್ತೀನಿ. ಅದೇ ಥರ ನಾನು ಮುಂದಿನ ಈ ತಿಂಗಳಲ್ಲಿ ನಾನು ಕ್ಲಾಸ್ ಮಾಡಿದ್ಮೇಲೆ ನನ್ನ ಸಂಸ್ಥೆಯಲ್ಲಿ ತುಂಬ ಜನ ಕೆಲಸ ಕೊಡಬೇಕು ಅಂತ ಇದ್ದೀನಿ. ದಯವಿಟ್ಟು ಒಂಚೂರು ಇರಿ, ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ತುಂಬ ಜನಕ್ಕೆ ಕೆಲಸ ಕೊಡಬೇಕು ಅಂತ ಇದ್ದೀನಿ. ಇದನ್ನು ದಯವಿಟ್ಟು ಕ್ಲಾಸಿಗೆ ಅಟೆಂಡ್ ಮಾಡಿ. ನನ್ನ ಕ್ಲಾಸ್ ಅಟೆಂಡ್ ಮಾಡಿ 100%. ನನ್ನ ಕ್ಲಾಸನ್ನು ಅಟೆಂಡ್ ಮಾಡಿ ತುಂಬ ಇಂಪ್ರೂವ್ಮೆಂಟ್ ಆಗ್ತೀರ. ನನ್ನ ಕ್ಲಾಸನ್ನು ಅಟೆಂಡ್ ಮಾಡ್ಕೊಳ್ಳಿ. ಮತ್ತು ನನ್ನಲ್ಲಿ ಬಹಳ ವಿಶೇಷವಾಗಿ ಈ ಕ್ಲಾಸ್ನ ಅಟೆಂಡ್ ಮಾಡಿದಾಗ ನಿಮ್ಗೆ ಏನು ಬೆನಿಫಿಟ್ ಆಗುತ್ತೆ ಅಂದರೆ, ಈ ಸರಿ 11ನೇ ಮನೆ ಗ್ರಹಗಳು ತುಂಬ ಜ್ಯೋತಿಷದಲ್ಲಿ ನಾವು ಇಲ್ಲಿವರೆಗೂ ಇಷ್ಟು ವರ್ಷ ನಾನು ಪ್ರಾಕ್ಟೀಸ್ ಮಾಡಿದ್ರೆ ಇದರಲ್ಲೂ ಕೂಡ ನಾನು ಡೈಲಿ ಇದ್ಬಿಟ್ರೆ ಏನು ಪ್ರಾಕ್ಟೀಸ್ ಮಾಡಲ್ಲ. 11ನೇ ಮನೆ ಗ್ರಹ ತುಂಬ ಪವರ್ಫುಲ್ ಆಗಿರೋವಂಥ ಗ್ರಹ ಆಗಿರುತ್ತದೆ. 11ನೇ ಮನೆ ಜಾತಕದಲ್ಲಿ ಬಹಳ ವಿಶೇಷವಾಗಿ ನಾವು ತಿಳಿದಿರೋ ಮಟ್ಟಿಗೆ ಎಲ್ಲಾದ್ರೂ ಈ ನಡುವೆ ಜ್ಯೋತಿಷ ಕಲ್ತಿರೋರೆಲ್ಲರೂ ಕೂಡ 11ನೇ ಮನೆನ ತುಂಬ ಇಷ್ಟಪಡ್ತಾರೆ. 11ನೇ ಮನೆ ಇಷ್ಟಪಡೋದ್ರಿಂದ ಒಳ್ಳೆಯದು ಅಂತೀವಿ ಖಂಡಿತಲ್ಲೂ ಕೂಡ. ಅದರಿಂದ ತುಂಬ ಸಾಕಷ್ಟು ತಲೆನೋವುಗಳು ಕುಟುಂಬಕ್ಕೆ ಬರುತ್ತೆ. ಕುಟುಂಬದ ತಲೆನೋವುಗಳು ಸಿಕ್ಕಾಬಟ್ಟೆ ಅನುಭವಿಸ್ಬೇಕಾಗತ್ತೆ. ಈ 11ನೇ ಮನೆ ಸಬ್ಜೆಕ್ಟನ್ನೇ ಈ ಸರಿ ಕ್ಲಾಸ್ ಮಾಡ್ತೀನಿ. ಇಡೀ ವರ್ಲ್ಡಲ್ಲಿ ಈ ಸಬ್ಜೆಕ್ಟ್ ಯಾರಿಗೂ ಗೊತ್ತಿಲ್ಲ. ಯಾಕಂದರೆ ಶನಿ ಮತ್ತು ಕೇತು ಗ್ರಹ ಇದ್ದರೆ ಕ್ಯಾನ್ಸರ್ ಬರುತ್ತೆ, ಬುಧ ಮತ್ತು ಕುಜ ಗ್ರಹ ಒಟ್ಟಿಗೆ ಇದ್ದರೆ ಸ್ಟ್ರೋಕ್ ಹೊಡಿತಿದ್ದೆ, ಗುರುಗ್ರಹದಿಂದ ಶುಗರ್ ಬರುತ್ತೆ. ಈ ಥರ ಆಲ್ ಓವರ್ ವರ್ಲ್ಡ್ ಸಬ್ಜೆಕ್ಟ್ ತಂದವನೇ ನಾನು. ಯಾಕಂದರೆ ನನ್ನ ಹತ್ರ ಇಂಥವ್ರು ಕೇಳಿಲ್ಲ ಅನ್ನಂಗಿಲ್ಲ, ಇಂಥವ್ರು ನನ್ನ ಹತ್ರ ಕೇಳಿಲ್ಲ ಜ್ಯೋತಿಷ್ಯ ಅನ್ನೋರಲ್ಲ, ಇಂಥವ್ರು ನನ್ನ ಹತ್ರ ಕೇಳೇ ಇಲ್ಲಪ್ಪ ಅನ್ನಂಗಿಲ್ಲ. ಭಾಳ ವಿಶೇಷವಾಗಿ ತುಂಬ ಜನ ನನ್ನ ಹತ್ರ ಹೇಳ್ತಾರೆ, ಸರ್ ನಿಮ್ಮಂಗೆ ಅರ್ಧ ಗಂಟೆ ಜ್ಯೋತಿಷ್ಯ ಹೇಳೋ ಥರ ಬೇಕು, ಹೆಂಗೆ ಸರ್ ನೀವು ಹೇಳ್ತಾರೆ, ಹಿಂಗೆ ಹೇಳೋಕ್ಕೆ ಆಗಲ್ಲ ಅಂತ. ನನಗೆ ಇವತ್ತು ಬರಬೇಕಾದ್ರೆ ನಾನು ಒಂದು ಆಸ್ಟ್ರೋಟಾಕಲ್ಲಿ ಒಂದು ಹುಡುಗಿ ಖಂಡಿತ ಕೂಡ ಜಾತಕ ಕೇಳ್ತೀವಿ ಯಾರ್ದೋ ಒಬ್ಬರದು. ಬರೀ ಲಗ್ನವನ್ನೇ ನಾನು 27 ನಿಮಿಷ ಹೇಳಿದೆ. ಲಗ್ನವನ್ನೇ ನಾನು ಹೇಳ್ಬೇಕಂದ್ರೆ 3 ಗ್ರಹಗಳಿದ್ದು ಅದ್ರ ಬಗ್ಗೆ ಹೇಳ್ತಾ ಇದ್ದೆ. ಅವ್ಳಿಗೆ ಇನ್ನೇನು ಕೇಳ್ತೀವಿ, ಇದನ್ನು ಹೇಳೋದು ಬೇಡವಾ ಅಂತ ಇದೆ 100%. ಹಂಗೆ ಪಾಯಿಂಟ್ಸ್ಗಳು ಸಿಕ್ಕಾಪಟ್ಟೆ ರಾಜಗೋಗೋದನ್ನ ಇರುತ್ತೆ. ಲಗ್ನ ನಾವೇನಾಗುತ್ತೆ, ನಮ್ಮ ಲೈಫ್ 12 ರಾಶಿಲಿ ಸೇರಿರುತ್ತೆ, 27 ನಕ್ಷತ್ರ, 9 ಗ್ರಹನೇ ನಮ್ಮ ಲೈಫನ್ನ ಹ್ಯಾಂಡ್ಲ್ ಮಾಡುತ್ತೆ. ಇಲ್ಲಿನ ಬಡವರು, ಶ್ರೀಮಂತರು, ಕಳ್ಳರು, ಕೊಲೆಗಡಕರು, ಇಲ್ಲಿ ನೋಡಿ ಏನು ವ್ಯತ್ಯಾಸ ಇರಲ್ಲ. ನೋಡಿ, ಒಬ್ಬ ಕಳ್ಳ ಜೈಲಲ್ಲಿ ಇರ್ತಾನೆ, ಇಲ್ಲ ಕೊಲೆ ಮಾಡ್ತಾನೋ ಇನ್ನೊಂದು ಮಾಡ್ತಾನೋ ಏನು ಮಾಡ್ತಾನೋ,
ಅವನೊಂದು 3 ತಿಂಗಳಿರ್ತಾನೋ 6 ತಿಂಗಳಿರ್ತಾನೋ 1 ವರ್ಷ ಇರ್ತಾನೋ, ಅವ್ನ ಕರ್ಮ ಬೇಗ ಬಂದುಬಿಡ್ತಾನೆ. ಆದರೆ ಪೊಲೀಸ್ನವರು ಒಂದು ಚೇರ್ ಒಂದೇ ಒಂದು ಕಂಬಿ ಪಕ್ಕದಲ್ಲಿರ್ತಾನೆ, ಏನು ವ್ಯತ್ಯಾಸಕ್ಕಿಲ್ಲ. ಅಂದರೆ ಇವ್ರಿಗಿಂತ ಜಾಸ್ತಿ ಅವರ ಅಪರಾಧಿ ಥರ ಇರ್ತಾರೆ 100%. ಇವನೇ ಪರವಾಗಿಲ್ಲಪ್ಪ, ಬೇಗ ಓದೋನು ಆಚೆ ಬಂದುಬಿಡ್ತಾನೆ. ಮನುಷ್ಯನ ಜೀವನದಲ್ಲಿ ಎಲ್ಲ ಮಳೆ, ಬಿಸಿಲು, ಗಾಳಿ ಎಲ್ಲ ಬರುತ್ತೆ. ಜಗತ್ತಲ್ಲಿ ಕರೋನಾ ಅಂತ ಕಾಯಿಲೆ ಪ್ರಪಂಚನೇ ಬಂದು ನಿಮ್ಗೆ ಡಿಸ್ಟರ್ಬ್ ಮಾಡ್ತು. ಇಡೀ ವರ್ಲ್ಡಲ್ಲಿ ಈ ಥರದ್ದು ಒಂದು ಕಾಯಿಲೆ ಬರುತ್ತೆ, ಇಡೀ ಪ್ರಪಂಚನೇ ದಿಗ್ಭ್ರಮೆ ಆಗುತ್ತೆ ಅಂತ ಯಾರಿಗೂ ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ನಾನು ಹೇಳ್ತಾ ಇದ್ದೆ, ಒಂದು ಕಾಯಿಲೆ ಬರುತ್ತೆ, ರೋಡ್ ಜನ ಸಾಯ್ತಾರೆ, ದೇವಸ್ಥಾನಕ್ಕೆಲ್ಲ ಪವರ್ ಇರಲ್ಲ, ಎಲ್ಲ ಬಾಗ್ಲಾಗ್ತಾರೆ, ಗ್ರಹಗಳಿಗೆ ಪವರ್ ಅಂತ ಹೇಳಿದೆ. ಯಾರು ನಮ್ಮಲ್ಲಿ ಎಲ್ಲ ನಮ್ಮ ದೇಶದಲ್ಲಿ ಏನಾಯ್ತು ಗೊತ್ತಾ, ನಮ್ಮ ದೇಶದಲ್ಲಿ ದೇವ್ರನ್ನ ತುಂಬ ಡೆವಲಪ್ಮೆಂಟ್ ಮಾಡಿದ್ದಾರೆ. ಅದೇ ನೀವು ಫಾರಿನಲ್ಲಿ ಯಾಕೆ ಹಂಗೆ ಮಾಡಿರಲ್ಲ, ಅವರೇ ಬೇರೆ. ಎಲ್ಲರೂ ನಾವು ಬದುಕ್ತಾ ಇದ್ದೀವಿ. ಅದೇ ಪಾಕಿಸ್ತಾನದಲ್ಲಾಗಿರ್ಬೋದು, ಎಲ್ಲ ಒಂದೊಂದು ಧರ್ಮ ಒಬ್ಬೊಬ್ರು ಬದುಕ್ತಾರೆ. ಆದರೆ ಅವ್ರು ಮಾರ್ಕೆಟ್ ಮಾಡಿರೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆದರೆ ಇವಾಗ ದೇವರು ನನ್ನಲ್ಲಿ ನವಗ್ರಹಗಳನ್ನ ಅತಿ ಹೆಚ್ಚು ಮಾರ್ಕೆಟ್ ಮಾಡಿಸಿದ್ದಾನೆ, ಅವನ ಶಕ್ತಿಯಿಂದ ಮಾಡಿಸಿದ್ದಾನೆ. ಈ ಟೈಮಲ್ಲಿ, ಈ ಕಲಿಯುಗದಲ್ಲಿ ನಿಮ್ಮ ಅದೃಷ್ಟ, ಈ ಥರ ಒಂದು ಪ್ರೆಡಿಕ್ಷನ್ ಮಾಡಿದೆ 100%. ಈ ಕ್ಲಾಸಲ್ಲಿ 11ನೇ ಮನೆ ಗ್ರಹಗಳು ಯಾವ್ಯಾವ ಮನೆಯಿಂದ ಸಂಬಂಧ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್. ಹೆಂಗೆ ನಿಮಗೆ ಒಂದು ಸರ್ಕಲ್ ಅಂದಮೇಲೆ ಅಲ್ಲಿ ಏನು ಇಂಪಾರ್ಟೆಂಟ್ ಇರುತ್ತೆ, ಅಲ್ಲೊಂದು ಯಾವ ಥರ ಇಂಪಾರ್ಟೆಂಟ್ ಇರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ 100%. ಸಾಕಷ್ಟು ವೈಬ್ರೇಷನನ್ನು ಲಕ್ಕನ್ನು ತಂದು ಕೊಡ್ತದೆ. ಅದೇ ನೀವು ಹೆಂಗಾಗುತ್ತೆ ಅಂದರೆ, ಯಾವುದೋ ಹನುಮಂತನಗರದಲ್ಲಿ ಗಿರಿನಗರ ಸರ್ಕಲಲ್ಲಿ ಒಂದು ಎಣ್ಣೆ ಅಂಗಡಿ ಇರುತ್ತೆ, ಅದೇ ನೀವು ಭಾಳ ವೈಬ್ರೇಷನ್, ಒಂದು ಯೂನಿವರ್ಸಿಟಿ ಎದುರುಗಡೆ ಒಂದು ಎಣ್ಣೆ ಅಂಗಡಿ ಯಾರು ಕುಡಿಯೋಲ್ಲ, ಅಲ್ಲಿ ಸುಮ್ಮನೆ ಹೋಗ್ಬಿಟ್ಟು ನಾರ್ಮಲ್ ಆಗಿರಕ್ಕಲ್ಲ, ಅಲ್ಲೆಲ್ಲ ಐಟೆಕ್ಕಾಗಿ ಬಡಿಸ್ಬೇಕು, ಐಟೆಕ್ಕಾಗಿ ತಂದು ಕೊಡಬೇಕು, ಒಂಥರ ಬೆದರೆಲ್ಲ ಸಖತ್ತಾಗಿರಬೇಕು, ನೋಡೋಕ್ಕೆ ಜಿಂಗ ಇರ್ಬೇಕು, ಹಂಗಿದ್ರೆ ಮಾತ್ರ ಅಲ್ಲಿ ತಗೋಣತ್ತೆ. ಅದೇ ಥರ ಗ್ರಹಗಳು ಹಾಗೇನೆ, ಅದ್ರ ವೈಬ್ರೇಷನ್ನು. ಇಲ್ಲಿ 11ನೇ ಮನೇಲಿ ತುಂಬ ಗ್ರಹಗಳಿದ್ದಾಗ ಮನೆ ತುಂಬ ಪ್ರಾಬ್ಲಮ್ಸಿಗೆ ಹಾಕಿರ್ತವೆ, ಸಾಕಷ್ಟು ಕಷ್ಟ. ನಿಮ್ಗೇನಾದ್ರು ಜ್ಯೋತಿಷದ ಪರಿಹಾರಗಳಿದ್ರೆ, ಇಲ್ಲ ಜ್ಯೋತಿಷದ ಟೆಕ್ನಿಕ್ಕು, ಇಲ್ಲ ನಿಮ್ಮಲ್ಲಿ ವಿಲ್ ಪವರ್ ನಿಮ್ಮ ಜಾಗದಲ್ಲಿದ್ದರೆ, ಯಾರಿಗೂ ವಿಲ್ ಪವರು ಯಾರಿಗೂ ಕೊಡಲ್ಲ. ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ತುಂಬ ಹೆದರ್ತಾ ಇದ್ದೆ, ಭಾಳ ವಿಶೇಷ. 9ನೇ ತಾರೀಕು ವಿರಾಟ್ ಕೊಹ್ಲಿಗೆ ಆಗುತ್ತೆ, ಆದರೆ ಅವತ್ತು ಗುರು ನಕ್ಷತ್ರ ಬರ್ಬೋದು 100%. ಇವತ್ತು ಮೃಗಶಿರ ನಕ್ಷತ್ರ 7ನೇ ತಾರೀಕು, ನಾಳೆ 8ನೇ ತಾರೀಕು ಆರಿದ್ರ ನಕ್ಷತ್ರ, 9ನೇ ತಾರೀಕು ಪುನರ್ವಸು ನಕ್ಷತ್ರ. ಗುರು ವಿರಾಟ್ ಕೊಹ್ಲಿಗೆ ರಾಹು ದಶೆ ನಡೀತೈತಿ, ವಿರಾಟ್ ಕೊಹ್ಲಿಗೆ ಗುರು ದಶೆ ಕೆಟ್ಟೈತೆ. ಗುರು ದಶೆ ನೆಕ್ಸ್ಟ್ ಬರುತ್ತೆ 100%. ಅವಾಗ ವಿರಾಟ್ ಕೊಹ್ಲಿ ಗುರುದಶೆ ಬಂದಾಗ ಅವ್ರಿಗೆ ಆಯುಷಿಗೆ ತೊಂದರೆ ಕೊಡುತ್ತೆ. ಇದು ಹೆಚ್ಚು ಕಮ್ಮಿ ನಾನು ಒಂದು 6-7 ವರ್ಷದಿಂದ ಜಾತಕ ಪ್ರಿಡಿಕ್ಷನ್ ಮಾಡಿದ್ದೀನಿ. ಇವತ್ತರೆಗೂ ಗುರು ನಕ್ಷತ್ರ ದಶೆಯಲ್ಲಿ ತುಂಬ ಚೆನ್ನಾಗಿ ಆಡ್ಬೋದು, ಮ್ಯಾಚ್ ಗೆದ್ದಿರಾಕಲ್ಲ ವಿರಾಟ್ ಕೊಹ್ಲಿ. ಅದರಿಂದ ವಿರಾಟ್ ಕೊಹ್ಲಿನ ಹೇಗೆ ಜಡ್ಜ್ ಮಾಡೋದಂತ ಗೊತ್ತಾಗ್ತಿಲ್ಲ ನನಗೆ 100%. ಯಾಕಂದರೆ 9ನೇ ತಾರೀಕು ಅವ್ರ ಫೇವ್ರೇಟ್ ಡೇಟು, ಆದರೆ ನಕ್ಷತ್ರ ಅದು ಬಂದಿರೋದ್ರಿಂದ ಅಬ್ಸರ್ವ್ ಮಾಡೋಕೆ. ಅವತ್ತು ನೋಡಿದರೆ ನ್ಯೂಜಿಲೆಂಡ್ ಪ್ಲೇಯರ್ಗೆ ಶತಭಿಷ ನಕ್ಷತ್ರ, ಅವನಿಗೆ ಸಂಪತ್ತಾರೆ ಆಗುತ್ತೆ, ಭಾಳ ಮಿರಾಕಲ್. ಅವನು 5ನೇ ತಾರೀಕು, ಅವನಿಗೂ 9 ಆಗುತ್ತೆ. ಯಾಕೆಂದರೆ ಸಖತ್ ಈ ವರ್ಷ ಕುಂಭರಾಶಿಗೆ ವೃಷಭ ರಾಶಿಗೆ ವಿಪರೀತ ರಾಜಯೋಗ. ಹಾಗಾಗಿ ರೋಹಿತ್ ಶರ್ಮಾ ಕುಂಭರಾಶಿ, ವೃಷಭ ರಾಶಿ, ಅವ್ನು ಫೈನಲಿಗೆ ಬಂದ. ನ್ಯೂಜಿಲೆಂಡ್ ಕ್ಯಾಪ್ಟನ್ನು ಬಂದ. ಈ ವರ್ಷ 5-6 ಲಕ್ಕಿ ನಂಬರ್ಸು. ನ್ಯೂಜಿಲೆಂಡ್ ಪ್ಲೇಯರು 5ನೇ ತಾರೀಕು, ರೋಹಿತ್ ಶರ್ಮಾ 30ನೇ ತಾರೀಕು. ಆದರೆ 5 ಇಸ್ ಸೂಪರ್ ಸಕ್ಸಸ್ ಈ ವರ್ಷ. 5 ನಂಬರ್ಸ್ ಹೆವಿ ಸಕ್ಸಸ್ ನಂಬರ್. ಅದರಲ್ಲಿ ಸಿಂಗಲ್ 5 ಅಂತೂ ರಾಜಾವಲಿ ಜಾತಕ. ಸಿಂಗಲ್ 5 ಇಸ್ ರಾಜಾವಲಿ ಜಾತಕ. ಈ ರಾಜಾವಲಿ ಜಾತಕವನ್ನು ಹೆಂಗಿರುತ್ತೆ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ. ಮ್ಯಾಚ್ ದಿವಸ ನೋಡಬೇಕು 100%. ನಾನು ಮ್ಯಾಚನ್ನು ನೋಡ್ತೀನಿ, ನಾನು ಈ ನಡುವೆ ನೋಡಲ್ಲ, ಆದರೆ ನೋಡ್ತೀನಿ 100%. ಏನಕ್ಕೆ ಈ ಕ್ಲಾಸಿನಲ್ಲಿ ನಾನು ಇದನ್ನು ಗ್ರಹಗಳ ಬಗ್ಗೆ ಮಾತಾಡಬೇಕಂದ್ರೆ, ಸಾಕಷ್ಟು ಜನಕ್ಕೆ ತುಂಬ ಜನಕ್ಕೆ ನಾನು ಕ್ಲಾಸ್ ಮಾಡಿದ್ದೀನಿ ಇಲ್ಲಿವರೆಗೂ, ನ್ಯೂಮರಾಲಜಿ, ಅಸ್ಟ್ರಾಲಜಿ ಎಲ್ಲ. ಈ ಕ್ಲಾಸನ್ನು ತುಂಬ ಇಂಪಾರ್ಟೆಂಟಾಗಿ ತಗೊಂಡು ಮಾಡ್ತಿರೋದು. ಮನೆಯಲ್ಲಿ 11ನೇ ಮನೆಯಲ್ಲಿ ತುಂಬ ಜನ ಗ್ರಹಗಳಿದೆ, ತಾಯಿ ಇರಲ್ಲ, ತಂದೆ ಇರಲ್ಲ, ಇಂಥವ್ರೆಲ್ಲರನ್ನೂ ನಾವು ಕಳ್ಕೋಬೇಕಾಗುತ್ತೆ. ತುಂಬ ಜನಕ್ಕೆ ನೋಡಿ, ಈ ಹುಡುಗನಿಗೆ 11ನೇ ಮೇಲೆ ಕುಜ ಗ್ರಹ ಇದ್ದ, ಇವಾಗ ಹಿಂದಿನ ಫಸ್ಟ್ ಕಾಲ್ ಬಂದು ಅಂತನಿಗೆ 11ನೇ ಮೇಲೆ ಕುಜ ಇದ್ದ, 11ನೇ ಮೇಲೆ ಸೂರ್ಯ ಇದ್ದ, ಆದರೆ ತಂದೆನ ಬೇಗ ಕಳ್ಕೊಂಡು, ಅದು ಕ್ಯಾನ್ಸರಿಂದ ಕಳ್ಕೊಂಡಿದ್ರು. ಹಿಂಗೆ ಈ ಥರ ಯಾವ್ಯಾವ ಕಾಯಿಲೆಗಳು ಬರ್ತವೆ ಅನ್ನೋದನ್ನು ಪ್ರೆಡಿಕ್ಷನ್ ಮಾಡ್ತೀನಿ. ಸರಿ, ಬರೀ ಅಸ್ಟ್ರಾಲಜಿ ಇರುತ್ತೆ, ದಯವಿಟ್ಟು ನ್ಯೂಮರಾಲಜಿ ಏನೂ ಇರಲ್ಲ ನನ್ನ ಕ್ಲಾಸಲ್ಲಿ. ಸರಿ, ಈ ಕ್ಲಾಸನ್ನು ನೀವು ಬುಕ್ ಮಾಡ್ಕೊಳ್ಳಿ 100%. ಈ ಬುಕ್ ಆದ ತಕ್ಷಣ ನಾನು ಇಮಿಡಿಯೆಂಟ್ಲಿ ಹೇಳ್ತೀನಿ 100%. ಭಾಳ ವೈಬ್ರೇಷನ್. ಮತ್ತು ನಾನು ತುಂಬ ಕಮ್ಮಿ ಜನಕ್ಕೆ ಮಾಡ್ತೀನಿ. ಸುಮ್ಮನೆ ಅಂದರೆ ಒಂದು ಹಿಂಡೆಲ್ಲ ಮಾಡಲ್ಲ. ನನಗೇನು ಇದನ್ನು ಯಾವುದೇ ಒಂದು ಮಾರ್ಕೆಟಿಗೋಸ್ಕರ ಮಾಡ್ತಿಲ್ಲ. ಇದು ನನ್ನ ಸಬ್ಜೆಕ್ಟನ್ನು ನನ್ನಲ್ಲೇ ಇರಬಾರ್ದು ಅಂತ 4 ಜನಕ್ಕೆ ತಿಳಿಸ್ಕೊಡೋಕ್ಕೋಸ್ಕರ ಮಾಡ್ತಾಯಿದ್ದೀನಿ 100% ಈ ಕ್ಲಾಸಲ್ಲಿ. ಈ ಕ್ಲಾಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಲೈಫಲ್ಲಿ. ನಾನೇನಾರು ಒಂದು ಕಂಪ್ನಿ ಏನಾರು ನಾನು ಮಾಡಿದರೆ, ಏನೋ ಒಂದು ಕಂಪ್ನಿ ಮಾಡಬೇಕಂತ ತುಂಬ ವರ್ಷದಿಂದ ಪ್ಲಾನ್ ಇತ್ತು. ಇದನ್ನು ಮಾಡಿದಾಗ ನನಗೂ ಬುದ್ಧ ದಶೆ ನಡೀತಿದೆ, ತುಂಬ ಒಂದು ವೈಬ್ರೇಷನ್. ಅದರಲ್ಲಿ ಬೇರೆ ನನಗೆ ಇವಾಗ ಕುಂಭರಾಶಿ ಬೇರೆ ಆಗಿರೋದು, ನಮಗೆ ವಿಪರೀತ ರಾಜಯೋಗ ಇದೆ.
ಈ ಟೈಮಲ್ಲಿ ನಮ್ಮ ಹತ್ರ ಜ್ಯೋತಿಷ್ಯ ಕೇಳೋಕ್ಕೆ ಪುಣ್ಯ ಮಾಡಿರ್ಬೇಕು 100%. ಯೋಗ ಇದ್ದಾಗ ಜ್ಯೋತಿಷ್ಯ ಕೇಳಿದಾಗ ಆ ಯೋಗದ ಫಲಗಳೇ ಪವರ್ಫುಲ್ ಆಗಿರುತ್ತೆ 100%. ಯೋಗ ಇದ್ದಾಗಲೂ ಕೂಡ ಪವರ್ಫುಲ್ ಆಗಿರುತ್ತೆ. ಯಾಕಂದರೆ ಒಂದು ಸ್ಟೋನ್ ಬಗ್ಗೆ ನಾನು ಸಾಕಷ್ಟು ಪ್ರೆಡಿಕ್ಷನ್ ಮಾಡ್ತೀನಿ. ನಾನೊಬ್ಬರು ತುಂಬ ದೊಡ್ಡ ಪ್ರೊಡ್ಯೂಸರ್ ಕರ್ನಾಟಕದಲ್ಲಿ, ಅವರು ನಾನು ಹೇಳಿದ್ದೀನಿ, ಯಾರು ಸರ್ ಕೊಟ್ಟವ್ರು ಈ ಸ್ಟೋನ ಅಂದೆ. ಸರ್ ಹಿಂಗೆ ಯಾವುದೋ ಟೆಂಪಲಲ್ಲಿ ಕೊಟ್ಟರು ಅಂದರು. ಜಾತಕ ಹಾಕಿ ನೋಡಿದೆ, ಸರ್ ಇವನು ಬುಕ್ತಿಲ್ಲಿ ನಿಮ್ಮ ಅಪ್ಪನಿಗೆ ತಂದೆ ಹೋಗ್ಬಿಟ್ರು ಸರ್ ಅಂದ. ನೀವು ಇದನ್ನೇ ಹಾಕ್ಬೇಡಿ ಸರ್, ಇದರಿಂದ ಇನ್ನೊಂದು ಈ ಥರದೊಂದು ಕಾಯಿಲೆ ಬರುತ್ತೆ ಸರ್ ಅಂದೆ. ಸಾರ್ ಬಂದ್ಬಿಟ್ಟಿದೆ ಸರ್ ಅಂದರು. ಬಂದ್ಬಿಟ್ಟಿತ್ತು ಸರ್ ಹೋದ ವರ್ಷ ಅಂದರು. ಫಸ್ಟ್ ತೆಗಿರಿ ಸರ್ ಇದನ್ನೆಲ್ಲ ಅಂದೆ ನಾನು. 100% ಇದೆಲ್ಲ ತುಂಬ ಇಂಪಾರ್ಟೆಂಟು. ಭಾಳ ವಿಶೇಷವಾಗಿ ನಿಮ್ಮ ಲೈಫಲ್ಲಿ ನಿಮಗೆ ಗೊತ್ತಿರಲ್ಲ, ಗ್ರಹಗಳು ನಮ್ಮನ್ನು ಆಳ್ತವೆ ಮತ್ತು ನಮ್ಮನ್ನು ಡಿಸ್ಟರ್ಬನ್ನು ಕೂಡ ಮಾಡ್ತವೆ. ಹಾಗಾಗಿ ಈ ಥರದೊಂದು ಕ್ಲಾಸಲ್ಲಿ ನಾನು ನಾನು ಸಾಕಷ್ಟು ಪ್ರೆಡಿಕ್ಷನ್ ನಾನು ಕೊಡ್ತಾಯಿದ್ದೀನಿ. ತುಂಬ ಜನಕ್ಕೆ ಒಂದು ಫಾಸ್ಟಾಗಿ ಹೇಳ್ತೀನಿ. ಇವತ್ತು ಮೇಷರಾಶಿಗೆ ಖಂಡಿತಲ್ಲೂ ಕೂಡ ಚಂದ್ರ 3 ನಂಬರಿಂದ ವಿಪರೀತ ರಾಜಯೋಗವನ್ನು 75% ಇರುತ್ತೆ. ವೃಷಭ ರಾಶಿಗೆ ಇವತ್ತು ಚಂದ್ರ 2 ನಂಬರಿಂದ 100% ರಾಜಯೋಗ. ಕನ್ಯಾ ರಾಶಿಗೆ ಮನಸ್ಸು ಚಂಚಲ. ಕಟಕ ರಾಶಿಯವರಿಗೆ ಇವತ್ತು ಮನೇಲಿ ತುಂಬ ಪ್ರಾಬ್ಲಮ್ ಇರುತ್ತೆ, ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇರುತ್ತೆ. ಸಿಂಹ ರಾಶಿಗೆ ಟೈಮ್ ಸೂಪರು. ಮತ್ತು ಕನ್ಯಾ ರಾಶಿ ಕೆಲಸದಲ್ಲಿ ಸಕ್ಸಸ್ ಕಾಣುತ್ತೆ. ತುಲಾ ರಾಶಿಯವರಿಗೆ ಇವತ್ತು ಮನೇಲಿ ನೆಮ್ಮದಿ. ವೃಶ್ಚಿಕ ರಾಶಿಯವರಿಗೆ ಟೈಮ್ ಕೆಡುತ್ತೆ ಇವತ್ತು, ತುಂಬ ಕೆಟ್ಟಿದೆ 100%. ಧನುಸು ರಾಶಿ ಎಕ್ಸ್ಟ್ರಾರ್ಡಿನರಿ ಟೈಮು. ಮಕರ ರಾಶಿಗೆ ಮಕಡೆ ಮಲಗಿದ್ರೆ. ಕುಂಭ ರಾಶಿಗೆ ವಿಪರೀತ ರಾಜಯೋಗ. ಇವತ್ತು ಕೊನೆಯದಾಗಿ ಮೀನ ರಾಶಿಗೆ ಚಂದ್ರ 4ನೇ ಮನೆ. ಅತ್ತೆ ಸೊಸೆ ಜಗಳ ಇರುತ್ತೆ ಮೀನರಾಶಿಯಲ್ಲಿ. ಚೆಕ್ ಮಾಡ್ಕೊಳ್ಳಿ. ನಾಳೆ ಬೆಳಗ್ಗೆ ಮತ್ತೆ ಇದೇ ಟೈಮಿಗೆ ರಾಜ್ ನ್ಯೂಸಲ್ಲಿ 8ರಿಂದ 9 ಗಂಟೆಗೆ ಆರ್ಯ ಟಾಕ್ ಜ್ಯೋತಿಷ್ಯ ನ್ಯೂಮರಾಜಲ್ಲಿ ಸಿಗ್ತೀನಿ. ನಮಸ್ಕಾರ. ಇಷ್ಟ ತನಕ ನೋಡಿದವ್ರಿಗೆ ನನ್ನ ಬ್ರಹ್ಮ ನನ್ನ ಭದ್ರಕಾಳಿ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವ್ರ ಮನೆ ಉದ್ಧಾರ ಮಾಡಲಿ ಅಂತೇಳಿ ಕೈ ಮುಗಿತೀನಿ. ಒಳ್ಳೆಯದಾಗಲಿ.